ಮುಂಚೆ ಈ ಸಂವಾದ ಸರಿಸುಮಾರು 10:00ವರೆಗೆ ಆರಂಭ ಆಗಬೇಕಾಗಿತ್ತು. ಆದರೂ ಎಲ್ಲರೂ ಬರಲಿ, ಉದ್ಘಾಟನೆ ಆಗಲಿ ಅಂತ ಕಾದು ಕಡೆಗೆ 11:00ವರೆಗೆ ಈ ಸಂವಾದದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ನಡುವೆ ಬಿಸಿಲು ಆ ಕಡೆ ಈ ಕಡೆ ಓಡಾಡಬಹುದು. ಆ ಬಿಸಿಲಿನ ನಡುವೆಯೂ ರಂಗಭೂಮಿಯನ್ನು ಕುರಿತ ಸಂವಾದ ಆದ್ದರಿಂದ ನೀವೆಲ್ಲರೂ ಆನಂದಿಸ್ತೀರಿ ಅಂತ ನಾನಾದರೂ ಭಾವಿಸ್ತೇನೆ. ಬಂಧುಗಳೇ, ನಿನ್ನೆ ಕಲಾಭಿ ಅನ್ನುವ ಮಂಗಳೂರಿನ ತಂಡ, ಆ ತಂಡದ ಎಲ್ಲ ಗೆಳೆಯರು ಆ ಕಡೆಯ ಪಕ್ಕದಲ್ಲಿ ಕೂತಿದ್ದಾರೆ. ವೇದಿಕೆಯ ಮೇಲೆ ನಿನ್ನೆಯ ನಾಟಕದ ನಿರ್ದೇಶಕರಾದ ಶ್ರವಣ್ ಮತ್ತು ಅವರ ಜೊತೆಗೆ ಸಂವಾದ ಮಾಡಲಿರುವ ಪ್ರಸನ್ನ ಅವರಿದ್ದಾರೆ. ನೆನ್ನೆ ಒಂದು ಅಪರೂಪದ ನಾಟಕ ನೋಡಿದ್ದೇನೆ, ಎ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ಅನ್ನುವ. ಇಟ್ ವಾಸ್ ಎ ಡಿವೈಸ್ಡ್ ಪ್ಲೇ. ಡಿವೈಸ್ಡ್ ಪ್ಲೇ ಅಂದ್ರೆ ಏನು ಅಂತಂದ್ರೆ, ಹಲವಾರು ಆಕರಗಳನ್ನು ಬಳಸಿ ಒಂದು ನಾಟಕವನ್ನು ಕಟ್ಟುವುದು. ಶ್ರವಣ್ ಅವರು ಹೇಗೆ ಈ ನಾಟಕವನ್ನು ಕಟ್ಟಿದ್ದಾರೆ, ಒಂದು ನಾಟಕದ ಪ್ರತಿಯನ್ನ, ಸ್ಕ್ರಿಪ್ಟ್ ಅಂತ ನಾವೇನ್ ಕರಿತೀವಿ, ಅದನ್ನು ಹೇಗೆ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವುದೇ ನಾವು ತಿಳ್ಕೊಳ್ಳಿಕ್ಕೆ ಇರುವ ದೊಡ್ಡ ವಿಷಯ. 3 ಕಾದಂಬರಿಗಳನ್ನ ಮತ್ತು ಹಲವಾರು ಸಾಕ್ಷ್ಯಚಿತ್ರಗಳ ವಿವರವನ್ನ ತೆಗೆದುಕೊಂಡು ಒಂದು 100 ನಿಮಿಷಗಳ ನಾಟಕವನ್ನು ಕಟ್ಟಿದ್ದಾರೆ. ಅದರಲ್ಲಿ 2 ಬೊಂಬೆಗಳು ನಮ್ಮನ್ನ ಆವರಿಸಿಕೊಳ್ಳುವ ಹಾಗೆ, ಒಂದು ದೊಡ್ಡ ಆನೆಯ ಗೊಂಬೆ ಮತ್ತು ಒಂದು ಮರಿ ಆನೆಯ ಗೊಂಬೆ. ಹೀಗೆ ಗೊಂಬೆಯನ್ನ ಕೇವಲ ಮನಸ್ಸಿಗೆ ಆಹ್ಲಾದವನ್ನ, ಮಕ್ಕಳಿಗೆ ಆನಂದವನ್ನು ಕೊಡುವ ವಿವರವಾಗಿ ಮಾತ್ರ ಬಳಸಿಕೊಳ್ಳದೆ ಒಂದು ರೂಪಕವಾಗಿ, ಪ್ರತಿಮೆಯಾಗಿ ಒಂದು ನಾಟಕದಲ್ಲಿ ಬಳಸ್ತಾ, ನಾಟಕದ ಅಂತ್ಯದಲ್ಲಿ 2 ಬಗೆಯ ತಾಯಂದಿರು, ಒಂದು ಅಲೆಕ್ಸನ ತಾಯಿ, ಮತ್ತೊಂದು ಕಡೆ ಪುಟ್ಟ ಆನೆ ಮರಿಯ ತಾಯಿ, 2 ಆನೆ ಅಂದ್ರೆ ಆ ದೊಡ್ಡ ಆನೆ ಅನ್ನುವ ತಾಯಿ ಮತ್ತು ಪುಟ್ಟ ಅಲೆಕ್ಸ್ನ ತಾಯಿ, 2 ತಾಯಂದಿರು ಸೇರುವ ಮೂಲಕ ಒಂದು ನಾಟಕ ನಮ್ಮ ಮನಸ್ಸಿನಲ್ಲಿ ಮೂಡಿಸುವ ಭಾವನೆ, ಯುದ್ಧ ಹೇಗೆ ಎಲ್ಲಾ ಕಾಲಕ್ಕೂ ತೊಂದರೆಯನ್ನು ಕೊಡುತ್ತದೆ ಅನ್ನುವ ವಿವರವನ್ನ ಕಟ್ಟಿಕೊಟ್ಟ ಶ್ರವಣ್ಗೆ ಮತ್ತು ಈ ಬಗೆಯಲ್ಲಿ ಬೊಂಬೆಯನ್ನ ನಾಟಕದ ದ್ರವ್ಯವಾಗಿ ಬಳಸಿದ್ದಕ್ಕಾಗಿ ಅಭಿನಂದನೆಯನ್ನು ಸೂಚಿಸ್ತಾ, ಇಂಥದ್ದೊಂದು ಸಂವಾದದ ಮೂಲಕ ರಂಗಭೂಮಿಯನ್ನ ಕುರಿತ ಮಾತುಕತೆ ಆರಂಭ ಆಗ್ತಾ ಇದೆಯಲ್ಲ, ಅದೇ ಒಂದು ವಿಶೇಷ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಗೆಳೆಯರಿಗೆ, ಎಲ್ಲ ರಾಮಕೃಷ್ಣಯ್ಯ ತರಹದ ರಂಗಭೂಮಿಯನ್ನೇ ಪಾಠ ಮಾಡುವ ಗುರುಗಳು ಇದ್ದಾರೆ, ಮತ್ತೊಂದು ಕಡೆಗೆ ರಂಗಭೂಮಿಗೆ ಆಗಾಗ ಅಮೃತ ಸಿಂಚನವನ್ನ, ಪಂಚಾಮೃತವನ್ನ ಕೊಡುವ 2 ತಾಯಂದಿರಿದ್ದಾರೆ. ಒಂದು ಕಡೆಗೆ ನಿರ್ಮಲಾ, ಮತ್ತೊಂದು ಕಡೆಗೆ ಬನಶಂಕರಮ್ಮನವರು. ರಂಗಭೂಮಿಯವರು ಯಾವಾಗ ಬಂದಾಗಲೂ ನೀವು ಅವರಿಗೆ ಆಗಾಗ ಪಂಚಾಮೃತವನ್ನು ಕೊಟ್ಟು ಹೊಸ ಉತ್ಸಾಹವನ್ನು ತುಂಬಿ ಅನ್ನುವ ಮಾತನ್ನು ಹೇಳ್ತಾ, ಈ ಸಂವಾದ ಅತ್ಯಂತ ಗಹನವಾದ ವಿಷಯವನ್ನು ಚರ್ಚೆ ಮಾಡುವ ಹಾಗಾಗಲಿ. ಪ್ರಶ್ನೆ ಕೇಳುವ ಬಂಧುಗಳಿಗೆ ಆರಂಭದ ಕೆಲವು ಮಾತುಗಳನ್ನು ಪ್ರಸನ್ನ ಮತ್ತು ಶ್ರವಣ್ ಅವರು ಆಡಿದ ನಂತರ ಪ್ರಶ್ನೆ ಕೇಳುವ ಬಂಧುಗಳು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಆಯಾ ಕಲಾವಿದರು ಸಹ ವೇದಿಕೆಗೆ ಬಂದು ನಿಮ್ಮ ಮಾತುಗಳಿಗೆ ಉತ್ತರವನ್ನು ಕೊಡ್ತಾರೆ ಅನ್ನುವ ಮಾತನ್ನ ಹೇಳುತ್ತಾ ಈ ಸಂವಾದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸಂವಾದ ಆರಂಭಿಸಿ. 2 ಕೈ ಮೈಕನ್ನು ಕೊಡಬೇಕು ಅಂತ ಹೇಳಿ ಬಂಧುಗಳಿಗೆ ಕೇಳ್ಕೊಳ್ತೇನೆ. 2 ಹ್ಯಾಂಡ್ ಮೈಕನ್ನು ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಸಂವಾದ ಆರಂಭ ಆಗಲಿ. ಸರ್ ಸಂವಾದವನ್ನ ನಡೆಸಿಕೊಡಲಿದ್ದಾರೆ. ಗಣ್ಯರು ಮತ್ತು ಕಲಾವಿದರು ಈ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಓವರ್ ಟು ಸಂವಾದ. ಸುರೇಶ್ ಸರ್ ಹೇಳ್ದಂಗೆನೆ ಒಂದು ಹೊಸ ರೀತಿಯಾದ ಒಂದು ಹೊಸ ಫಾರ್ಮ್ ಅನ್ನ ಕಟ್ಟಿ ಕೊಟ್ಟಿರೋ ಒಂದು ನಾಟಕ. ಹೇಳ್ದಾಗೆ ಅದು ಒಂದು ಡಿವೈಸ್ ಫಾರ್ಮ್. ಡಿವೈಸ್ ಅಂದ್ರೆ ಏನು ಅಂತ ಒಂಚೂರು ಅದ್ರ ಬಗ್ಗೆ ನಾವು ಮುಂದೆ ಮಾತಾಡ್ಲಿದ್ದೇವೆ. ಶ್ರವಣ ಅದ್ರ ಬಗ್ಗೆ ತುಂಬಾ ನಮ್ ಜೊತೆ ಡಿಸ್ಕಷನ್ ಮಾಡ್ಲಿದ್ದಾರೆ. ಒಂದು ಟೆಕ್ಸ್ಟ್ ಅಂದ್ರೆ ನಮ್ಮ ಹತ್ರ ಒಂದು ರಿಟರ್ನ್ ಟೆಕ್ಸ್ಟ್ ಇರುತ್ತೆ. ರಿಟರ್ನ್ ಟೆಕ್ಸ್ಟ್ಗೆ ನಾವು ಜೀವ ತುಂಬ್ತಾ ಒಂದು ನಾಟಕ ಕಟ್ತಾ ಹೋಗ್ತೀವಿ. ನಟರು ಅದರ ಪಾತ್ರವಾಗಿ ಇದ್ ಮಾಡ್ತಾ ಹೋಗ್ತಾರೆ. ಆದ್ರೆ ಹಲವಾರು ಟೆಕ್ಸ್ಟ್ಗಳ ಮುಖಾಂತರವಾಗಿ ಅನುಸಂಧಾನ ಮಾಡ್ತಾ ಆ ಟೆಕ್ಸ್ಟ್ಗಳಿಗೆ ಅಂದ್ರೆ ನನಗೇನು ಹೇಳಬೇಕು ಅನ್ನುವ ಒಂದು
ಒಂದು ಆಶಯದ ಮುಖಾಂತರವಾಗಿ ಹಲವಾರು ಟೆಕ್ಸ್ಟ್ಗಳನ್ನು, ಹಲವಾರು ಪಠ್ಯಗಳನ್ನು ನಾನು ಓದ್ತಾ ಅದ್ರ ಒಳಗಿಂದ ಬೇಕಾದ ಎಲಿಮೆಂಟ್ಗಳ ಮುಖಾಂತರವಾಗಿ ಒಂದು ರಂಗ ಪಠ್ಯವನ್ನು ಕಟ್ಟುವ ರೀತಿ ಇವತ್ತು ಒಂದು ಡಿಸ್ಕಷನ್ಗೆ ಒಳಪಡುತ್ತೆ. ನಿನ್ನೆ ನಾಟಕ ನೋಡಿದಂಗೆ ನಾಟಕದ ಬಗ್ಗೆ ನಾನು ಕತೆ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಅದರಲ್ಲಿ ಹಲವಾರು ಕಥೆಗಳಿದ್ದಾವೆ. ಯಾಕಂದ್ರೆ ಎಲ್ಲ ಕಥೆಗಳು, ಎಲ್ಲ ಪಾತ್ರಗಳು ಶುರುವಾಗಿ ತಮ್ಮ ಅಸ್ತಿತ್ವವನ್ನು ತೋರಿಸಿ ಮತ್ತೆ ಅಲ್ಲೇ ಮುಗಿಯುತ್ತೆ. ಅದರ 2 ಕ್ಯಾರೆಕ್ಟರ್ಗಳು ಅಂದ್ರೆ ಈ ನಾಟಕದ ಶ್ರವಣ್ ಅವ್ರು ಹೇಳಿದ ಹಾಗೇನೆ ಒಂದು ನಾವೆಲ್ ಬಾಯ್ ಇನ್ ದ ಸ್ಟ್ರಿಪ್ಟ್ ಪೈಜಾಮಾ ಅಂತ ಹೇಳಿ, ಅದು ಇದರ ಮೂಲ ಆಕಾರ. ಅಲ್ಲಿ ಅದರ ಸ್ಟ್ರೈಪ್ ಪೈಜಾಮಾ ಅದ್ರ ಒಳಗಿಂದ ಅದನ್ನ ಓದ್ತಾ ಅದ್ರ ಮುಖಾಂತರವಾಗಿ ಅದಕ್ಕೆ ಸಂವಾದಿಯಾಗಿ ಮತ್ತೆ ಹಿಟ್ಲರ್ನ ಜೀವನದ ಮೈನ್ ಕಾಫ್ ನ ಒಂದು ಆಟೋಬಯೋಗ್ರಫಿನ ಮತ್ತೆ ಆ ಡಾಕ್ಯುಮೆಂಟ್ರಿ ಮತ್ತೆ ಆ ಹೊತ್ತಿನಲ್ಲಿ ಆ ಸೆಕೆಂಡ್ ವರ್ಲ್ಡ್ ವಾರ್ನ ಇದನ್ನೆಲ್ಲ ಇಟ್ಕೊಳ್ತಾನೆ ಒಂದು ನಾಟಕದ ಪ್ರವೇಶನ ಅವರು ಕಟ್ಕೊಡ್ತಾ ಹೋಗ್ತಾರೆ. ಅದರಲ್ಲಿ ನಾಟಕ ಶುರುವಾಗುವಾಗ್ಲೇನೆ ಥರ್ಡ್ ಬೆಲ್ ಅವರು ಸೈರನ್ ಮುಖಾಂತರ ತೋರಿಸ್ತಾ ಹೋಗ್ತಾರೆ. ಸೌಂಡ್ ಅಲ್ಲಿ ಒಂದು ಸೌಂಡ್ ಗ್ರಾಫ್ ಆಗಿ ಶುರುವಾಗ್ತಾ ಹೋಗುತ್ತೆ. ಫಸ್ಟ್ ಬೆಲ್ಲು ಸೈರನ್ನು, ಸೆಕೆಂಡ್ ಬೆಲ್ಲು ಸೈರನ್ನು, ಥರ್ಡ್ ಬೆಲ್ಲು ಸೈರನ್ನು. ಈ ಸೈರನ್ ಕೇಳಿದವಾಗ ಈಗ ನಡೀತಿರೋ ಯುದ್ಧ ಇದೆಯಲ್ಲ, ಹೆಚ್ಚು ಕಮ್ಮಿ ನಡೀತಾನೆ ಇದೆ. 1.5 ವರ್ಷದಿಂದ ಒಂದು ಯುದ್ಧ ನಡೀತಾನೆ ಇದೆ, ರಷ್ಯಾ ಮತ್ತೆ ಯುಕ್ರೇನ್ ನಡೀತಿರೋ ಯುದ್ಧ ಇದೆಯಲ್ಲ. ಒಂದು ಚಾನಲ್ ಅದನ್ನ ತುಂಬಾ ಟೆಲಿಕಾಸ್ಟ್ ಮಾಡ್ತಾ ಇದೆ. ಅದು ಸೈರನ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಆ ಸೈರನ್ ಸೌಂಡ್ ಎಷ್ಟು ಹಾಂಟಿಂಗು ಅಂದ್ರೆ, ಮುಂದೆ ಅಲ್ಲಿ ಬಾಂಬ್ ಬೀಳಲಿದೆ ಅಂತ ಹೇಳಿ ಎಲ್ಲ ಬಂಕರ್ಗಳು ಅಡ್ಕೋಬೇಕು ಅನ್ನೋದಕ್ಕಾಗಿ ಒಂದು ಸೈರನ್. ಆ ಸೈರನ್ ಮುಖಾಂತರವಾಗಿ ನಾಟಕ ಒಂದು ಸೌಂಡ್ ಗ್ರಾಫ್ ಮುಖಾಂತರವಾಗಿ ಶುರು ಆಗುತ್ತೆ. ಹಂಗೆ ಆ ನಾಜಿ ಆಕ್ಯುಪೇಷನ್ ಅದ್ರ ಒಳಗಿಂದ ನಾಟಕ ಶುರುವಾಗಿ ಒಂದು ಝೂ, ವಾರ್ಸಾ ಝೂ, ಅಲ್ಲಿ ಬಂದಿಯಾಗಿರುವ ಪ್ರಾಣಿಗಳು, ಮೋಸ್ಟ್ಲಿ ಝೂ ಒಳಗೆ ಬಂದಿಯಾಗಿರುವ ಪ್ರಾಣಿಗಳು, ಅದ್ರಲ್ಲಿ ಒಂದು ಟಿಂಬೋ ಮತ್ತೆ ಸಾಶಾ ಅನ್ನೋ ಆನೆ. ಈ ಆನೆಯ ವಿಷಯದ ಯಾಕೆ ಇದು ಮಾಡಬೇಕು ಅಂದ್ರೆ, ಇದು ಶ್ರವಣ್ ಹೇಳ್ದಂಗೆ ಇದು ಮತ್ತೊಂದು ಟೆಕ್ಸ್ಟ್. ಇದು ಶ್ರವಣ್ ಅವರ ಒಂದು ಶಕ್ತಿ. ಶ್ರವಣ್ ವಿಷಯದಲ್ಲಿ ಹೇಳಬೇಕು ಅಂದ್ರೆ, ಶ್ರವಣ್ ನೀನಾಸಂ ಗ್ರಾಜ್ಯುಯೇಟ್. ಆಮೇಲೆ ಶ್ರವಣ್ ಒಂದು ಅವ್ರ ಒಳಗಿನ ಒಂದು ಬೇರೆ ಒಂದು ಏನಿತ್ತು ಅಂದ್ರೆ, ಶ್ರವಣ್ ಬೇಸಿಕಲಿ ಫೋಟೋಗ್ರಾಫರ್ ಕೂಡ. ಶ್ರವಣ್ ಮೋಸ್ಟ್ಲಿ ಆನಿಮೇಟರ್ ಆಗಬೇಕು ಅನ್ನೋದು ಒಂದು ಅವರ ಒಂದು ಮೂಲ ಇದಿತ್ತು, ಆನಿಮೇಷನ್ ಮಾಡಬೇಕು ಅಂತ. ರಂಗಭೂಮಿ ಕಲ್ತು ಬಿಟ್ಟಿದ್ದಾರೆ, ರಂಗಭೂಮಿ ಒಳಗೆ ಇದ್ದಾರೆ. ಬಟ್ ರಂಗಭೂಮಿಯನ್ನು ಮತ್ತೆ ಆನಿಮೇಷನ್ ಹೇಗೆ ನಾನು ಒಟ್ಟೊಟ್ಟಿಗೆ ನೋಡಬೇಕು ಅನ್ನೋದು ಒಂದು ಹುಡುಕಾಟ ನಡೆದೇ ಇತ್ತು. ಆ ಹುಡುಕಾಟದಲ್ಲೇ ಅವ್ರು ಇದ್ರು. ಆಮೇಲೆ ಒಂದು ಕೋರ್ಸಿನ ಮುಖಾಂತರವಾಗಿ ಅವ್ರು ಹೋದವಾಗ ಅನುರೂಪ ರಾಯ್ ಅನ್ನೋ ಒಬ್ಬ ಟೀಚರ್ ಜೊತೆಗೆ ಅವರ ಟೀಚರ್ ಸಿಕ್ಕ ಮೇಲೆ ಅವ್ರ ಜೊತೆಗೆ ಐ ಥಿಂಕ್ ಇದು ನನ್ನ ಫಾರ್ಮ್ ಅಂತ ಶ್ರವಣ ಕಂಡ್ಕೊಂತ ಹೋಗಿ, ನಂತರದಲ್ಲಿ ಅದು ಪಪೆಟ್ ಜೊತೆಗೆ ಅವರ ಆನಿಮೇಷನ್ ಅನ್ನೋದನ್ನ ಹೇಗೆ ನಾನು ಕಂಡ್ಕೋಬೇಕು ಅನ್ನೋ ಹುಡುಕಾಟಗಳಿಗೆ ಮೋಸ್ಟ್ಲಿ ಕಾರಣ ಆಯ್ತು ಅಂತ ನಾನು ಅನ್ಕೊಂತೇನೆ. ಹಾಗೆ ಶ್ರವಣನ ಒಳಗಿರೋ ಒಂದು ಶ್ರವಣರ ಒಳಗಿರೋ ಒಂದು ತುಡಿತ ಇದೆಯಲ್ಲ, ಅದು ಪಪೆಟ್ ಮುಖಾಂತರ ಹೊರಗೆ ಬಂದು ಆ ಪಪೆಟ್ನ ಡೆಲ್ಲಿಗೆ ಹೋಗಿ ಅಲ್ಲಿ ಅದರ ಬಗ್ಗೆ ಹೆಚ್ಚು ಕಲಿಕೆಯನ್ನು ಮಾಡಿ, ನಂತರದಲ್ಲಿ ಆ ಪಪೆಟ್ ಮುಖಾಂತರವಾಗಿ ಜಾಯಿಂಟ್ ಪಪೆಟ್ನ ಮಾಡುವಂತಹ ಒಂದು ಕಲೆನ ಅವ್ರು ಕರಗತ ಮಾಡ್ಕೊಂಡು ಈಗ ಹೆಚ್ಚು ಕಮ್ಮಿ ಅವರು ಇಂಡಿಯಾ ಅಲ್ಲದೆ ಆಸ್ಟ್ರಿಯಾ, ಜರ್ಮನ್ ಮುಂತಾದ ದೇಶಗಳಲ್ಲಿ ರಂಗೋತ್ಸವಗಳಲ್ಲಿ ಭಾಗಿಯಾಗಿ ನಾಟಕಗಳನ್ನ ಹೆಚ್ಚಾಗಿ ಪಪೆಟ್ ಮುಖಾಂತರವಾಗಿ ತಮ್ಮ ಅಭಿವ್ಯಕ್ತಿನ ಅಭಿವ್ಯಕ್ತಪಡಿಸುವ ಒಂದು ಪ್ರಯತ್ನನ ಶ್ರವಣ ಮಾಡ್ತಾರೆ. ಅದು ಹೆಚ್ಚು ಸಕ್ಸಸ್ಫುಲ್ ಆಗೂ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ನಾವು ನೋಡಿದ ನಾಟಕ ಒಂದು ನಿದರ್ಶನ ಕೂಡ. ಅದೇ ಹೇಳಿದಾಗೆ ಇಲ್ಲಿ ಜಾಯಿಂಟ್ ಪಪೆಟ್ ಅಂದ್ರೆ ಮೋಸ್ಟ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಶ್ರವಣ್? ಈ ಒಂದು ಲೈಫ್ ಸೈಜು ಆನೆನ ಇವರು ರಂಗದ ಮೇಲೆ ತರಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಜಾಯಿಂಟ್ ಪಪೆಟ್ಸ್ಗಳು ಈಗ ಯೂಶಲಿ ತುಂಬಾ ದೇಶದಲ್ಲಿ ಈಗ ಅದು ಪ್ರಚಲಿತವಾಗಿರುವಂಥ ಒಂದು ಕಲಾ ಪ್ರಕಾರ ಆಗ್ತಾ ಹೋಗ್ತಿದೆ. ಯಾಕಂದ್ರೆ ಜನಕ್ಕೆ ಈಗ ಸ್ಟೋರಿ ಟೆಲ್ಲಿಂಗ್ ಅನ್ನೋದಕ್ಕೆ ತುಂಬ ಹತಾರಗಳು ಕಮ್ಮಿ ಆಗ್ತಾ ಹೋಗ್ತಿದೆ. ಈಗ ಆ್ಯಕ್ಟಿಂಗ್ ಅಥವಾ ಡಾನ್ಸ್ ಅಥವಾ ಮತ್ತೊಂದಿಷ್ಟು ವಿಷಯಗಳಲ್ಲೇ ಅದು ಹೇಳ್ತಾ ನಮ್ದೊಂದು ಲೆಗಸಿ ಕ್ರಿಯೇಟ್ ಆಗಿದೆ ಇಂಡಿಯನ್ ಆರ್ಟ್ ಹಿಸ್ಟ್ರಿ ನೋಡಿದಾಗ. ಸೊ ಈಗ ನಮಗೆ ಕತೆ ಹೇಳುವಾಗ ಒಂದು ಕಥೆಯಲ್ಲಿ ಬರುವ ಒಂದು ಕಾಂಟೆಕ್ಸ್ಟ್ ಅಂತ ನೋಡಿದಾಗ ನಾನಾ ಪಾತ್ರಗಳನ್ನು ನಾನು ಒಂದೇ ಪ್ರಕಾರದಲ್ಲಿ ಹೇಳಕ್ಕೆ ಹೋದಾಗ ಅದಕ್ಕೊಂದು ಮೊನಾಟನಸ್ ಸ್ಟ್ರಕ್ಚರ್ ಆಗಿ ಅದು ಆಲ್ರೆಡಿ ಒಂದು ಲಿಮಿಟೆಡ್ ಆಗಿಬಿಡ್ತದೆ. ಸೊ ಅವಾಗ ಏನಾಗುತ್ತೆ, ಈಗ ಒಂದು ಅಭಿನಯದಲ್ಲೇ ನಾನು ಈಗ ಎಲ್ಲದನ್ನೂ ಹೇಳಕ್ಕೆ ಹೋಗಿದ್ರೆ ನಾನೊಂದು ವೈಲ್ಡ್ ಲೈಫಲ್ಲಿ ಆದ ಅನ್ಯಾಯವನ್ನು ನನಗೆ ಹೇಳಲಿಕ್ಕೆ
ಬಹುಶಃ ಅಷ್ಟು ಸಾತ್ವಿಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಈ ವೈಲ್ಡಲ್ಲಿರುವ ಈಗ ಒಂದು ಆ್ಯನಿಮಲ್ನೇ ನಾನು ಸ್ಟೇಜಲ್ಲಿ ತರೋದು ಭಾಳ ಅನಿವಾರ್ಯ ಆಗ್ತದೆ. ಯಾಕಂದರೆ ಕೆಲವೊಂದನ್ನು ನಾವು ಬಹುಶಃ ಆ್ಯಸ್ ಆ್ಯನ್ ಆ್ಯಕ್ಟರ್ ಮಾಡುವ ಒಂದು ಕಲಾ ಪ್ರಕಾರದಲ್ಲಿ ಅದರ ತೀವ್ರತೆಯನ್ನು ಕೆಲವೊಮ್ಮೆ ನನ್ನ ಅನಾಟಮಿಯ ಕೊರತೆಯಿಂದ ಹೇಳಲಿಕ್ಕಾಗದೇ ಇರ್ಬೋದು. ತುಂಬ ವಿಷಯಗಳಲ್ಲಿ ನಾವೇ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತೀವಿ. ಒಂದು ಆ್ಯನಿಮಲ್ ಕ್ಯಾರೆಕ್ಟರ್ನ ಒಂದು ನಟ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಬಟ್ ಅಲ್ಲಿರುವಂಥ ಒಂದು ಜನರ ಮತ್ತೆ ಅವನ ಮಧ್ಯೆ ಒಂದು ಸಂವಹನ ಆಗ್ತಿರುವಾಗ ಒಂದು ನಂಬಿಕೆಯ ಪ್ರಶ್ನೆ ಬರ್ತದೆ. ನಿನ್ನನ್ನು ನಾನು ಆನೆಯಾಗಿ ಸ್ವೀಕರಿಸಬೇಕು ಅಂದರೆ ನನಗೇನು ಕೊಡ್ತೀಯ? ಸೊ ಆ ಚಾಲೆಂಜಸ್ಸನ್ನು ನಾವು ಹೇಗೆ ರಿಸೀವ್ ಮಾಡ್ತೀನಿ ಅದ್ರ ಮೇಲೆ ಕೆಲವೊಮ್ಮೆ ಅದು ನಿರ್ಧಾರ ಆಗ್ತಾ ಇರ್ತದೆ. ಸೊ ನನಗೆ ಈ ಪಪೆಟ್ಸ್ಗಳ ಮೂಲಕ ನನಗೆ ಆಗಿದ್ದು ಒಂದು ರಿಯಲೈಸೇಷನ್ ಏನು ಅಂದರೆ, ಅವುಗಳಿಗೆ ಮನುಷ್ಯನ ಒಂದು ವ್ಯಕ್ತಿತ್ವ ಇರುವ ಹಾಗೆ ಪರ್ಸ್ನಲ್ ಆದ ವ್ಯಕ್ತಿತ್ವ ಇಲ್ಲ. ಅವು ಹುಟ್ಟೋದೇ ಕತೆ ಹೇಳಲಿಕ್ಕೆ. ಅದು ಕತೆ ಹೇಳೋಕ್ಕೆ ಸ್ಟೇಜ್ ಮೇಲೆ ಬರ್ತದೆ, ಸೈಡ್ ವಿಂಗಿಗೆ ಹೋದರೆ ಸುಮ್ಮನೆ ನಿಲ್ತದೆ. ಅದಕ್ಕೆ ಬೇರೆ ಅಸ್ತಿತ್ವ ಇಲ್ಲ, ಅದಕ್ಕೊಂದು ಪರ್ಸ್ನಲ್ ಆದ ಅದರ ಜೀವನ ಇಲ್ಲ. ಅವಾಗ ಏನಾಗುತ್ತೆ, ಅದಕ್ಕೊಂದು ಕೃತಕತೆ ಇಲ್ಲ, ಅದು ಬರೋದೇ ಒಂದು ಸಹಜತೆಯಲ್ಲಿ. ಸೊ ಅದರ ಜೊತೆ ನಟ ಆದವನಿಗೆ ಅದು ಸೇಮ್ ಆದ ಒಂದು ಸಿಚುವೇಶನ್ ಇರಲ್ಲ. ಅವನಿಗೆ ಆ ಪಾತ್ರ ಬಿಟ್ಟಿದ್ದ ಹಾಗೇನೆ ಅವನೊಬ್ಬ ಇರ್ತಾನೆ. ಅವನೊಬ್ಬರಿಗೆ ನಾನು ಶ್ರವಣ ಆಗಿ ಒಂದು ಮ್ಯಾಕ್ಬತ್ ಮಾಡ್ತಾ ಇದ್ದೀನಿ ಅಂದರೆ, ಮ್ಯಾಕ್ಬತ್ ನಾನು ತುಂಬ ಕ್ಷಣಿಕ ಮಾತ್ರ ನಾನು ಅಲ್ಲಿ ಬದುಕ್ತಾ ಇರೋದು, ಅದರಿಂದ ಆಚೆಗೆ ಜಾಸ್ತಿ ಬದುಕ್ತಾ ಇರೋದು ನಾನು ಶ್ರವಣನಾಗಿ. ಅವಾಗ ಏನಾಗ್ತದೆ, ನನ್ನಲ್ಲಿ ಮ್ಯಾಕ್ಬತ್ ಆಗುವಾಗ ಕೃತಕತೆ ಕಾಣ್ತಾ ಇರೋದು ಆ್ಯಕ್ಚುಲಿ ಕೃತಕತೆ ಅಲ್ಲ, ನನ್ನೊಳಗಿರುವ ಇನ್ನೊಂದು ಅಸ್ತಿತ್ವ. ಸೊ ಇದು ಪಪೆಟ್ಸ್ಗಳಲ್ಲಿ ಇಲ್ಲೇ ಇಲ್ಲ. ಸೊ ಏನಾಗುತ್ತೆ, ತುಂಬ ಬೇಗ ಜನರಿಗೆ ಅವುಗಳು ಸಾತ್ವಿಕವಾಗಿ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಅಲ್ಲಿ ಫೇಕ್ ಆ್ಯಕ್ಟಿಂಗ್ ಅಂತ ಒಂದು ಪಪೆಟ್ಸ್ ಜೊತೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಒಂದು ಸಿಚುವೇಶನ್ ಇಲ್ಲ. ಅಲ್ಲಿ ಅವು ಫೇಕ್ ಆ್ಯಕ್ಟಿಂಗ್ ಗೊತ್ತಿಲ್ಲ, ಅವು ಒಂದು ಬದುಕ್ತವೆ ಇಲ್ಲ ಸಾಯ್ತವೆ. ಸೊ ಜೀವಂತಿಕೆಯನ್ನು ಕೊಡೋದನ್ನು ನಾವು ಡಿಸ್ಕವರ್ ಮಾಡ್ಕೊಂಡ್ಬಿಟ್ರೆ ಪ್ರಾಸೆಸ್ಸಲ್ಲಿ ಅವು ಕತೆ ಹೇಳುವ ಪ್ರತಿಯೊಂದು ಕ್ಷಣವೂ ಸಾತ್ವಿಕವಾಗಿರ್ತದೆ. ಇದು ನನಗೆ ರಿಯಲೈಸ್ ಆಗ್ತಿದ್ದ ಹಾಗೇನೆ ನಾನು ಬಹುಶಃ ಕರ್ನಾಟಕಕ್ಕೆ ಬಂದೆ 2016. ಡೆಲ್ಲಿಯಲ್ಲಾದ ಸುಮಾರು ಎಕ್ಸ್ಪೆರಿಮೆಂಟಲ್ ಪ್ರೊಡಕ್ಷನ್ಗಳಿಂದ ನನಗಾದ ರಿಯಲೈಸೇಷನ್, ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ತುಂಬ ಕಥೆಯನ್ನು ಹೇಳಿ ನಾವು ತೋರಿಸ್ಬಿಟ್ಟಿದ್ವಿ. ನೀನಾಸಂ ಲೆಗಸಿ ನೀವು ನೋಡಿದರೆ ಇರ್ಬೋದು, ಅಥವಾ ರಂಗಾಯಣಗಳು, ತುಂಬ ಕಥೆಗಳು ನಾವು ರಂಗದ ಮೇಲೆ ಜಾಸ್ತಿ ತಂದಿದ್ವಿ. ವೆನ್ ಯು ಕಂಪೇರ್ ಟು ದ ನಾರ್ತ್ ಇಂಡಿಯನ್ ಥಿಯೇಟರ್, ಸೌತ್ ಇಂಡಿಯಾದಲ್ಲಿ ರಿಚ್ ಸ್ಟೋರಿ ಟೆಲ್ಲಿಂಗ್ ಇದೆ, ಬಟ್ ನಮಗೆ ಹತಾರಗಳು ಇಲ್ಲ, ಅಂದರೆ ಟೂಲ್ಸ್ ಇಲ್ಲ, ತುಂಬ ಬೇರೆ ಬೇರೆ ಥರದ ಕಲಾ ಪ್ರಕಾರಗಳ ಸಹಾಯ ಇಲ್ಲ. ಯಾಕಂದರೆ ಇದು ಥಿಯೇಟರ್ ಅನ್ನೋದೊಂದು ಆ್ಯಕ್ಚುಲಿ ಆ್ಯಕ್ಟಿಂಗಿಗೆ ಸೀಮಿತ ಅಂತ ಆಗ್ಬಿಟ್ಟಿದೆ. ಅದು ನನ್ನ ಪ್ರಕಾರ ನಾನು ನೋಡಿದಾಗ ಒಂದು ಡೆಫಿನೇಷನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ಥಿಯೇಟರ್ ಅನ್ನೋದು ಯಾವ ಕಲೆಯನ್ನು ಕೂಡ ಅಕ್ಸೆಪ್ಟ್ ಮಾಡಬಲ್ದು. ಅದು ಕತೆ ಹೇಳಲಿಕ್ಕೆ ಒಂದು ವೇದಿಕೆ ಬಿಟ್ಟರೆ ಅದು ಪೇಂಟಿಂಗಲ್ಲಿ ಕೂಡ ನಾಳೆ ಹೇಳ್ಬಿಡ್ಬೋದು ಸ್ಟೇಜ್ ಮೇಲೆ. ಸೊ ಅಲ್ಲಿ ನಾವು ಅಭಿನಯ ಒಂದೇ ಅನ್ನೋದು ಬಹುಶಃ ನಮ್ಮ ಜನ್ರೇಷನ್ನಲ್ಲಿ ಹಾಕಿ ಕೆಲವೊಂದು ಅದನ್ನು ಹೇಗೆ ಬ್ರೇಕ್ ಮಾಡ್ಕೊಳ್ಬೋದು, ಹೇಗೆ ಅದನ್ನು ಔಟ್ ಆಫ್ ಬಾಕ್ಸ್ ಹೋಗ್ಬೋದು ಅನ್ನೋದು ಬಹುಶಃ ನಮ್ಮ ಅಕಾಡೆಮಿಕ್ ಪೆಡಗಾಜಿಲೇ ಬರದೇ ಇರೋದ್ರಿಂದ. ಬಿಕಾಸ್ ಯಾಕೆ ಕೇಳ್ತಿದ್ದೀನಿ, ನನಗೆ ಚಿದಂಬರರಾವ್ ಜಂಬೆ ಮತ್ತು ಪ್ರಸನ್ನ ಸರ್ ಅಲ್ಲಿ ಮೇನ್ ಡೈರೆಕ್ಟರ್ಸ್ ಆಗಿದ್ರು ಆ ಕೋರ್ಸಲ್ಲಿ. ಆ ಕೋರ್ಸಲ್ಲಿ ಇದ್ದ ಒಂದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರಸ್ ಏನು ಅಂದರೆ, ನಾವು ಬರೀ ಅಭಿನಯ ಕಲ್ತಿಲ್ಲ. ಇವ್ರು ಹೇಳಿದಾಗ ಆನಿಮೇಟರ್ಸ್ ಕೂಡ ಬಂದು ನಮಗೆ ಅಲ್ಲಿ ಕೋಚ್ ಕೊಟ್ಟಿದ್ದಾರೆ, ಪಪೆಟ್ರಿ ಅವ್ರು ಬಂದಿದ್ದಾರೆ. ಅವ್ರು ಯಾರು ವೆಲ್ ಅಕಾಡೆಮಿಕ್ ಆಗಿ ಕಲ್ತೋರಲ್ಲ, ಅವರು ಮುಂದೆ ಮಾಸ್ಟರ್ ಅಂತೇಳಿ ಅವರು ಅನ್ಸ್ಕೊಳ್ಳೋಕೆ ಕಾರಣ ಅವರು ಆ ಆರ್ಟನ್ನು ಪರ್ಸ್ಯೂ ಮಾಡಿ ವೆಲ್ ಆರ್ಗನೈಸ್ಡಾಗಿ ಎಲ್ಲೂ ಕಲಿತೇ ಇಲ್ಲ ಅವರು. ಬಟ್ ಅವ್ರವ್ರ ಆರ್ಟ್ ಫಾರ್ಮ್ನ ತುಂಬ ಮಾಸ್ಟರ್ ಆಗಿ ಅದನ್ನ ಕಮಾಂಡಿಂಗ್ ನಾಲೆಡ್ಜನ್ನು ರೀಚ್ ಮಾಡಿದ್ರು. ಸೊ ಅವಾಗ ನಮಗೆ ಅನಿಸ್ತಾ ಹೋಯ್ತು, ಒಂದು ಆರ್ಟೋ ಅಥವಾ ಇನ್ನೊಂದು ಯಾವುದೋ ಒಂದು ನಾಲೆಡ್ಜನ್ನು ನಾವು ಪರ್ಸ್ಯೂ ಮಾಡಲಿಕ್ಕೆ ಅಕಾಡೆಮಿಕ್ ಸ್ಟ್ರಕ್ಚರೇ ಬೇಕಾಗಿದೆ. ಸೊ ಅರ್ಧ ಬ್ರೇಕ್ ಆಗಿದ್ದು ನಾವಲ್ಲೇ. ಸೊ ನಾವು NSD ಥ್ರೂನೇ ನಾವು ಡೆಲ್ಲಿ ಹೋಗ್ಬೇಕಾ ಅಂತ ನನಗೆ ಫಸ್ಟ್ ಕ್ವಶನ್ ಆಯಿತು. ಸೊ ನಾನು ಹೊರಟಿದ್ದು ಕಾರಣನೇ ಅದು, ಇಲ್ಲ ಈ ಆರ್ಟನ್ನು ನಾನು ಅವ್ರ ಜೊತೆ ಬದುಕ್ತಾ ಕಲಿಬೋದೇ ಅಂತ ಅವ್ರ ಸ್ಟುಡಿಯೋಗೆ ನಾನು ಇಂಟರ್ನ್ ಆಗಿ ಬರ್ತೀನಿ ಅಂತ ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ. ಸೊ ಅದು ಓಕೆ ಆಗಿ ನಮ್ಮದೇ ಖರ್ಚಲ್ಲಿ ನಾವು ಒಂದು ಚೂರು ಇನ್ಕಮ್ ಇಲ್ದಂಗೆ ತುಂಬ ಒಂದು ಫಸ್ಟ್ ಬಿಗಿನಿಂಗ್ ಆಫ್ ಫೇಸಲ್ಲಿ ಸ್ಟ್ರಗಲ್ ಇತ್ತು. ಬಟ್ ನಾಲೆಡ್ಜ್ ಅನ್ನೋದನ್ನ ಪರ್ಸ್ಯೂ ಮಾಡುವಾಗ ನಮಗೆ ಅದು ಮ್ಯಾಟ್ರ್ ಆಗಲ್ಲ ಅನ್ನೋದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಡ್ತು. ಸೊ ಅದು ಅಗೈನ್ ನಾನು ಕಮ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಏನು ಬರಬೇಕಂದ್ರೆ ಕೋರ್ಸ್ಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಒಂದು ಶೈಕ್ಷಣಿಕವಾದ ಒಂದು ಸಿಸ್ಟಮ್ ಇರ್ಬೋದು, ಅದು ಕೆಲವೊಮ್ಮೆ ಡೆಫಿನೇಷನ್ ಆಗಿರ್ತದೆ, ಗೊತ್ತಾಗ್ತಿರಲ್ಲ ಅದು ಹಿಂಗೆ ಅನ್ನೋದು ನಮ್ಮ ಹುಡುಗರಲ್ಲಿ ಅದು ನಾಟ್ತಾ ಇರ್ತದೆ. ಅದನ್ನು ಯಾರೋ ಒಬ್ಬರು ಹಿರಿಯರಾಗಲಿ ಇನ್ನೊಬ್ಬರಾಗಲಿ ಯೋಚನೆ ಮಾಡಿ ಅದನ್ನು ಬ್ರೇಕ್ ಮಾಡಿದರೆ ಬಹುಶಃ ಅವ್ರ ಕರಿಯರಿಗೆ ಒಂದು ಬೇರೆ ಬ್ರೇಕ್ ಪಾಯಿಂಟ್ ಆಗಿಬಿಡ್ಬೋದು. ಅದನ್ನು ಪರ್ಸೀವ್ ಮಾಡ್ತಿರೋ ಒಂದು ದಾರಿನೇ ಬೇರೆ ಬೇರೆ ದಿಕ್ಕಿಗೆ ತಗೊಂಡು ಹೋಗ್ಬಿಡ್ಬೋದು.
ಸೊ ಅಲ್ಲಿ ನಾನು ಅಗೈನ್ ಸರ್ ಹೇಳಿದಾಗೆ ಕೆಲವೊಂದು ಪಪೆಟ್ಸ್ ಮೂಲಕ ನನಗೆ ಇನ್ಸ್ಪಿರೇಷನ್ಗಳು ಬಂದು ನಾನೊಬ್ಬ ನಟ ಆಗಿದ್ದವನು ತುಂಬ ಕಥೆಗಳನ್ನು ಸ್ಟೇಜ್ ಮೇಲೆ ಹೇಳ್ಕೊಳಕ್ಕಾಗದೆ ಇದ್ದ ಪರಿಸ್ಥಿತಿಯಲ್ಲಿ ಅವುಗಳ ಆಧಾರದಿಂದ ನಾನು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವೆಲ್ಲದನ್ನು ಈಡೇರಿಸ್ತಾ ಹೋದವು ಒಂದು ಪಾಯಿಂಟಲ್ಲಿ. ಸೊ 8 ವರ್ಷ ನಾನು ಕರ್ನಾಟಕದಲ್ಲಿ ಈಗ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಪ್ರೊಡಕ್ಷನ್ಸಲ್ಲಿ ಪಪೆಟ್ಸ್ ಇರ್ತದೆ, ಇಲ್ಲ ಬರೀ ಪಪೆಟ್ಸ್ ಇರುತ್ತೆ, ಇಲ್ಲ ಪಪೆಟ್ ಕಮ್ ಆ್ಯಕ್ಟರ್ಸ್ ಇರ್ತಾರೆ ಹೀಗೆ. ಬಟ್ ಪಪೆಟ್ಸ್ ಬಿಟ್ಟು ನಾನು ಎಲ್ಲೂ ಸ್ಟೋರಿ ಟೆಲಿಂಗ್ ಮಾಡಿಲ್ಲ ಈಗ. ಸೊ ಅದು ಯಾಕಂದ್ರೆ ಫಾರ್ಮ್ ಅನ್ನೋದು ಕೇಪಬಿಲಿಟಿ ಅದು ಏನು ಅನ್ನೋದು ಕಂಡುಕೊಂಡ್ಮೇಲೆ ಸೊ ಅದು ನನ್ನ ತಾಕತ್ತು ಅನ್ಸ್ಬಿಟ್ಟಿದೆ ಈಗ. ಸೊ ಅದಿಲ್ಲದೆ ನಾನು ಸ್ಟೋರಿ ಟೆಲಿಂಗ್ ಹೋಗಲ್ಲ ಈಗ. ಸೊ ನಿನ್ನೆ ಕೂಡಿದ ನಾಟಕದಲ್ಲಿ ಕೂಡ ಆನೆ ಮತ್ತು ಆ ಸಣ್ಣ ಮರಿಯನ್ನು ನಾನು ನನ್ನ ಪರ್ಸ್ನಲ್ ಆದ ಇದರಲ್ಲಿ ಸೇರಿಸಿದ್ದು ಇಡೀ ನಾವೆಲ್ಲಿಗೆ. ಆ್ಯಕ್ಚುಲಿ ಅವುಗಳನ್ನು ಕಥೆಯಲ್ಲಿ ಯಾವ ನಾವೆಲ್ಲೂ ಅಷ್ಟುದ್ದ ಕಥೆ ಇಲ್ಲ ಅವುಗಳದ್ದು. ಬಟ್ ನನಗೆ ಈ ವಾರನ್ನು ನೋಡಿದಾಗ ಕೆಲವೊಂದು ನನಗೇನು ಅನಿಸ್ತಾ ಹೋಯ್ತು ಅಂದರೆ, ನಮಗೊಂದು ಫ್ರೇಮ್ ಆಫ್ ಮೈಂಡ್ ಇರ್ತದೆ ಒಂದು ಕಥೆ ನೋಡುವಾಗ. ಈಗ ನಿನ್ನೆ ನೀವು ಆ ನಾಟಕವನ್ನು ನೋಡಿದಾಗ ತುಂಬ ಜನರು ಕ್ವಶನ್ ಬಂದಿರ್ಬೋದು, ಈಗ ಅದೇ ಜೀವ್ಸ್ಗಳು ಇಸ್ರೇಲಲ್ಲಿ ಅಷ್ಟೀಗ ಬಲಾಢ್ಯರಾಗಿ ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ ಹಾಕ್ತಿಲ್ವೇ ಅಂತ ಕೇಳಿದ್ದಾರೆ ಸುಮಾರು ಕ್ವಶನ್. ನನಗಿರೋ ದೊಡ್ಡ ಸಮಸ್ಯೆ ಇದೆ, ಯಾವುದೇ ಒಂದು ಕಥೆಯನ್ನು ನಾವು ಹೇಳುವಾಗ ನಾವು ಯಾವುದನ್ನು ಎಂಫಸಿಸ್ ಮಾಡ್ತಿದ್ದೀವಿ ಅನ್ನೋದು ಗುರ್ಸ್ಕೊಳಕ್ಕಾಗ್ತಾ ಇರಲ್ಲ. ಅದು ಇನ್ ಆಡಿಯನ್ಸ್ ಪ್ಲೇಸಲ್ಲಿ ನಾವು ಕೂತಾಗ ನನ್ನ ಒಳಗಿರುವ ಒಂದು ಯಾವುದೋ ಅಭಿರುಚಿ ಏನು ಮಾಡ್ತಾ ಇರ್ತದೆ. ಈಗ ನಾನು ಪ್ಯಾಲೆಸ್ಟೈನಿನ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ನೋಡಿಬಿಟ್ರೆ ಆ ನಾಟಕನ, ಈಗ ನೀನು ಯಾಕೆ ಹೇಳ್ತಿದ್ಯಾ ಅನ್ನೋ ಕ್ವಶನ್ ಕೂಡ ಅರೈಸ್ ಆಗಿಬಿಡುತ್ತೆ. ಸೊ ನನಗೆ ಕಥೆಗಳು ಇದನ್ನ ಭೇದಿಸಿ ಹೋಗಬೇಕು ಅನ್ನೋದು ನನ್ನ ಒಳಗಿರೋ ಉದ್ದೇಶಗಳು. ಸೊ ನಾನು ಅದಕ್ಕೆ ಇಂಟೆನ್ಷನಲಿ ಅದನ್ನು ತಗೊಂಡು ಈ ಆನೆಯ ಮೂಲಕ ನಾನು ಹೇಳಕ್ಕೆ ಏನು ಹೊರಟಿದ್ದು ಅಂದರೆ, ಲಾಸ್ಟಿಗೆ ಅದು ಯಾವ ಕಮ್ಯುನಿಟಿನೂ ಬಿಡಲ್ಲ ಅಂತ. ಫೈನಲಿ ಅದು ಯಾರು ಸ್ಟಾರ್ಟ್ ಮಾಡಿದ್ದು ಅನ್ನೋದು ಮ್ಯಾಟ್ರ್ ಆಗಲ್ಲ, ಸ್ಟಾರ್ಟ್ ಮಾಡಿದವನು ಮಗನೇ ಸತ್ತೋಗಿರೋದು. ಅಷ್ಟಲ್ಲದೆ ಏನೂ ಸಂಬಂಧ ಇಲ್ಲದ ಒಂದು ವೈಲ್ಡ್ ಲೈಫಿನ ಒಂದು ಜೀವಿ ಅದು, ಆ ಜೀವಕ್ಕೂ ಹಾನಿಯಾಗಿದೆ, ಅದರ ತಾಯ್ತನಕ್ಕೂ ಅದು ಧಕ್ಕೆ ತಂದಿದೆ ಅಂದಾಗ ನಾವು ಬಹುಶಃ ಈ ಎಲ್ಲ ಹೇಟ್ರೆಡ್ ಏನು ಕಮ್ಯುನಿಟಿ ಹೇಟ್ರೆಡ್ ಇದೆ, ಜನಾಂಗೀಯ ದ್ವೇಷ ಇದೆ, ಅದನ್ನ ನಾವು ಯೋಚನೆ ಮಾಡುವಾಗ ಈ ಎಲ್ಲ ಬೇಲಿಗಳನ್ನು ದಾಟಿ ಯೋಚನೆ ಮಾಡಲಿಲ್ಲ ಅಂದರೆ ಈ ಕಥೆಯನ್ನು ನಾನು ಹೀಗೆ ನೋಡ್ತೀನಿ ಅನ್ನುವಂಥ ಒಂದು ಪರಿಮಿತಿಗೆ ಬಂದ್ಬಿಡ್ಬೋದು. ಸೊ ಇದನ್ನ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶಗಳಿಂದ ತುಂಬ ಅದು ಕಥೆಗಳನ್ನು ಹಾಗೆ ಹರಡಿಸ್ಕೊಂಡು ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿರೋದು. ಜೊತೆಗೆ ಇದರಲ್ಲಿರೋ ಮುಖ್ಯ ಉದ್ದೇಶ ನಂದು, ಇಡೀ ವಾರಿನ ಭೀಕರತೆಯನ್ನು ಅವರು ವಾಯ್ಲೆನ್ಸಲ್ಲಿ ಹೇಳ್ತಾ ಇಲ್ಲ, 2 ಮಕ್ಕಳ ಒಂದು ಕಾನ್ವರ್ಸೇಷನಲ್ಲಿ ಹೇಳ್ತಾ ಇದ್ದಾರೆ. ಆ ಇಡೀ ನಾವೆಲಿನ ದಿ ಬೆಸ್ಟ್ ಎಲಿಮೆಂಟ್ ಏನು ಅಂದರೆ, 2 ಮಕ್ಕಳಿಗೆ ನಮ್ಮ ವಾತಾವರಣ ಏನು ಕೊಡ್ತಾ ಇದೆ. ಒಂದು ಹುಡುಗನ ಬಾಲ್ಯ ಎಷ್ಟು ಲವಲವಿಕೆಯಿಂದ ಇದೆ, ಸೇಮ್ ಏಜ್ ಗ್ರೂಪ್, ಸೇಮ್ ಏಜು, ಒಂದೇ ದಿನ ಹುಟ್ಟಿರ್ತಾರೆ ಅವರು. ಆ ಕಡೆ ಬೇಲಿಯಿಂದ ಆಚೆಗೆ ಇರುವ ಡ್ರಾಸ್ಟಿಕ್ ಚೇಂಜ್ ಇದೆ ಅವನೊಳಗೆ. ಅದೇ ಬಾಲ್ಯದಲ್ಲಿ ಇರಬೇಕಾದ ಹುಡುಗನ ಮನಸ್ಥಿತಿ ಎಷ್ಟು ವಿಚಿತ್ರವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ಕೊತಾ ಅಲ್ಲಿ ನಡೆದಿರೋ ಭೀಕರತೆಯನ್ನು ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ನಿಮ್ಮ ಒಳಗೆ ಕ್ವಶನ್ ಅರೈಸ್ ಮಾಡ್ತಾ ಇದೆ. ಅದು ಅಲ್ಲಿ ಯಾವುದೋ ಕನ್ಕ್ಲೂಷನ್ ಕೊಡ್ತಾ ಇಲ್ಲ, ಡೆಫಿನೇಷನ್ ಏನೋ ನಡೀತಾ ಇದೆ, ನೀನು ಕಂಡುಕೋ ಫಸ್ಟು. ನಾವೆಲ್ಲ ಓದ್ತಾ ಇದ್ರೆ ನಿಮಗೆ ಅನ್ಸ್ಬೋದು ಅಲ್ಲಿ ನಿಮ್ಗೆ ಯಾವುದು ನಾಜಿದ್ದು ಡೈರೆಕ್ಟ್ ಆಗಿ ಯಾವ ಕಥೆಯನ್ನು ಹೇಳಲ್ಲ. ನಾನು ನೆರೇಟರ್ಸ್ ಹಾಕಿ ಒಂಚೂರು ಅದನ್ನ ಗೊತ್ತಿಲ್ಲದವ್ರಿಗೆ ಬಹುಶಃ ತಿಳಿಯಬೇಕಾಗ್ತದೆ ಅಂತ ಹೇಳಿ ನಾನು ನಾಟಕದೊಳಗೆ ಹಾಕಿದ್ದೀನಿ. ಬಿಟ್ರೆ ನಾವೆಲ್ ಓದ್ತಾ ಹೋದ್ರೆ ನೀವು ಆಲ್ರೆಡಿ ನಾಜಿಸಮ್ಮಿನ ಎಲ್ಲ ಅರಿವು ಇರಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ ನಾವೆಲ್. ಯಾಕಂದ್ರೆ ಮಕ್ಕಳು ಯಾಕೆ ಹಂಗೆ ಮಾತಾಡ್ತಿದ್ದಾರೆ ಅನ್ನೋ ಗೊತ್ತಾಗ್ತಿರಲ್ಲ. ಬಟ್ ಅದನ್ನ ನೋಡುವಾಗ ನಾವು ಈ ಥರದ ಒಂದು ತುಂಬ ಅದು ಬ್ರುಟ್ಯಾಲಿಟಿಯ ಒಂದು ತೀವ್ರತೆ ಏನಿದೆ ಅದನ್ನು ಅವರು ವೈಲೆನ್ಸಲ್ಲಿ ಹೇಳಲೇ ಇಲ್ಲ. ಅಲ್ಲಿ ಆಗಿರುವ 2 ಮನಸ್ಥಿತಿಗಳ ಡಿಫ್ರೆನ್ಸಲ್ಲಿ ಹೇಳ್ತಾ ಇರೋದಿದೆಯಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು. ಮತ್ತು ಇದು ನಮ್ಮ ಮಕ್ಕಳಿಗೂ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಯೋಚನೆಗಳು ಈ ದಿಕ್ಕಿನಲ್ಲೇ ಹೋಗ್ತಾ ಇದ್ರೆ ಆಗಬೇಕಾಗಿಲ್ಲ. ವಾರಿನ ಜೊತೆ ಇರುವ ಒಂದು ಕನೆಕ್ಷನ್ನೇ ಸಾಕು ಅವ್ರನ್ನ ಹಾಳು ಮಾಡಲಿಕ್ಕೆ. ಸೊ ಅದು ವಾರ್ ಅನ್ನೋದು ಎಲ್ಲಿಯೂ ಯಾವ ಜಗತ್ತನ್ನು ಉದ್ಧಾರ ಮಾಡಿಲ್ಲ, ಅದು ಲಾಸ್ಟಿಗೆ ಸರ್ವನಾಶ ಮಾಡಿದ್ದು ಎಲ್ಲರನ್ನು ಅನ್ನೋದು ಫೈನಲ್ ಕನ್ಕ್ಲೂಷನ್ ಇದೆಯಲ್ಲ. ಸೊ ಅದು ನನಗೆ ಎಂಫಸಿಸ್ ಕೊಡಬೇಕಾಗಿತ್ತು, ಮೇಜರ್ ಆದ ಒಂದು ಉದ್ದೇಶ ಇತ್ತು, ಆ ಪರ್ಪಸ್ ಇತ್ತು. ಸೊ ಇದ್ರ ನಂತರ ನೀವೆಲ್ಲ ಅದು ನಾಟಕ ನೋಡಿದ್ದೀರಾ, ಪಪೆಟ್ರಿ ಎಲಿಮೆಂಟನ್ನು ಫಸ್ಟ್ ಟೈಮ್ ನೋಡಿದವರು ಇದ್ದೀರಾ. ನಾನಾ ಕ್ವಶನ್ ಅರೈಸ್ ಆಗಿ, ಯಾಕಂದ್ರೆ ಇಡೀ ನಾಟಕ ಮಕ್ಕಳು ಕೂಡ ಅಲ್ಲಿ ನಾಟಕದ ಒಳಗೂ ಕ್ವಶನ್ ಅರೈಸ್ ಮಾಡ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಆಡಿಯನ್ಸ್ ಒಳಗೂ ಕ್ವಶನ್ ಅರೈಸ್ ಆಗ್ತಾ ಇದೆ. ಈ ಕ್ವಶನ್ ಅರೈಸಿಂಗ್ ಕ್ವಾಲಿಟಿ ಇಲ್ಲದೆ ಹೋದರೆ ಪರ್ಫಾರ್ಮೆನ್ಸ್ ಒಳಗೆ, ಅಥವಾ ನಾವೇನೋ ಸೊಲ್ಯೂಷನ್ ಕೊಡ್ತೀವಿ ಅಂತ ಪರ್ಫಾರ್ಮೆನ್ಸ್ ಮಾಡಿದರೆ, 2 ತುಂಬ ದೊಡ್ಡ ಒಂದು ಸಮಸ್ಯೆ ಅಂತ ನನ್ನ ಭಾವನೆ. ಹಾಗಾಗಿ ನಮಗೆ ಸೊಲ್ಯೂಷನ್ ಅನ್ನೋದು ನಾಟಕದ ಜೊತೆ ಮೂಲಕ ಕಂಡುಕೊಳ್ಳೋದಲ್ಲ ಇಲ್ಲಿ ಬೇಕಾಗಿರೋದು, ಬಟ್
ಒಂದು ಕ್ವಶನ್ ಏನು ಅರೈಸ್ ಮಾಡ್ತಾ ಇದೆ ಇದು, ಅಥವಾ ಅಂಡರ್ಲೈನ್ ಏನು ಮಾಡ್ತಾ ಇದೆ ಇದು, ಇದರ ಮೂಲಕವನ್ನ ನಾನು ಒಂದು ಕಥೆಯನ್ನು ನೋಡೋದಾದ್ರೆ ಬಹುಶಃ ನಿನ್ನೆ ನಾಟಕ ಅದನ್ನ ಇಟ್ಟುಕೊಂಡೇ ಅದಕ್ಕೆ ಎಂಫಸಿಸ್ ಕೊಟ್ಟಿದ್ದು ಅನ್ನೋದನ್ನ ನಾನು ಇಲ್ಲಿ ಒಂಚೂರು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು. ಈ ಫ್ರೇಮ್ ಒಳಗೆ ನಿಮ್ಗೆ ಏನೇ ಕ್ವಶನ್ಗಳು ಅರೈಸ್ ಆಗಿದ್ರು ನೀವು ಡಿಸ್ಕಷನ್ ಮಾಡ್ಬೋದು. ಸರಿ, ಕೊಡ್ತೀನಿ. ಏನು ಅಂದರೆ, ಒಂದು ಪಪೆಟ್ಟಿನ ಮುಖಾಂತರ ಒಂದು ನರೇಟರ್ ಇಲ್ಲಿ ಬರ್ತಾರೆ. ಒಂದು ಪಪೆಟೆ ನರೇಟ್ ಮಾಡ್ತಾರೆ. ಒಂದು ಪಪೆಟನ್ನ ನಡೆಸಲಿಕ್ಕೆ ಹೆಚ್ಚು ಕಮ್ಮಿ ಇಬ್ರು ಬೇಕಾಗುತ್ತೆ. ಎಷ್ಟು ಮೈನ್ಯೂಟ್ ಸಣ್ಣ ಪಪೆಟ್ ಆದ್ರೂ ಕೂಡ ಆ ಪಪೆಟನ್ನು ನಡೆಸಕ್ಕೆ ಇಬ್ರು ಬೇಕು. ಒಂದು ಕೈಗೆ ಮತ್ತೆ ಒಂದು ಕಾಲಿಗೆ ಮೂರು ಜನ ಬೇಕು ಪಪೆಟನ್ನು ನಡೆಸೋದಕ್ಕಾಗಿ. ಆ ಒಂದು ಪಪೆಟನ್ನು ನಡೆಸಕ್ಕಿರೋ 3 ಜನ ಯೂನಿಫಾರ್ಮ್ ಹಾಕೊಂಡಿರುವ ನಾಜಿಗಳು. ಅಂದ್ರೆ ಅದರಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದ್ರೆ ಆ ಜ್ಯೂಸ್ಗಳನ್ನ ನಡೆಸ್ತಿರೋರು ಅಂದ್ರೆ ಅವರ ಪಪೆಟ್ ಇವರು ಅನ್ನೋದನ್ನ ಹೇಳಲಿಕ್ಕಾಗಿ ಆ ನರೇಟರ್ ಇದನ್ನ ಅಲ್ಲಿ ಶ್ರವಣ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿದ್ದಾರೆ. ಆಮೇಲೆ ಕಥೆ ಶುರುವಾದವಾಗ್ಲೂ ಕೂಡ ಒಂದು ಝೂ ಇಂದ ಶುರುವಾಗುತ್ತೆ. ಅಲ್ಲಿ ಒಂದು ಸಾಶಾ ಅನ್ನೋ ಒಂದು ಆನೆ, ಅದರ ಮಗು ಒಂದು ಟಿಂಬು. ಆಮೇಲೆ ಅಲ್ಲಿ ಡಿಪಾರ್ಚರ್ ಬಾಂಬ್ ಬಿದ್ಮೇಲೆ ಅಲ್ಲಿಂದ ಒಂದು ಡಿಪಾರ್ಚರ್ ಆಗುತ್ತೆ. ರೈಟ್ ಮೂಮೆಂಟ್ ನೆಕ್ಸ್ಟ್ ಆದವಾಗ ಏನು ಅಂದ್ರೆ ಮಿಸ್ಟರ್ ವ್ಯಾಗ್ನರ್ ಮತ್ತೆ ಅವರ ಮನೆ ಅವ್ರಿಗೆ ಒಂದು ಡಿಪಾರ್ಚರ್. ಅಲ್ಲಿಂದ ಅವರು ಮತ್ತೊಂದು ಕಡೆಗೆ ಲೆಫ್ಟಿನೆಂಟ್ ಆಗಿ ಒಂದು ದೊಡ್ಡ ಕೆಲಸಕ್ಕಾಗಿ ಹೋಗ್ತಿರೋವಂಥದ್ದು. ಇಲ್ಲಿಂದ ಒಂದು ಶಿಫ್ಟ್ ಇದೆ ಅಲ್ಲಿ. ಆ ಶಿಫ್ಟ್ ಮುಂದೆ ಕಥೆಯಾಗಿ ಡೆವಲಪ್ ಆಗ್ತಾ ಆಗ್ತಾ ಆ ಫೆನ್ಸಿನ ಒಳಗೆ ಮತ್ತೆ ಹೊರಗೆ ಇರುವ 2 ಮಕ್ಕಳ ಕಥೆಗಳಾಗಿ ಅವರ ಬಾಲ್ಯವನ್ನ ತೋರಿಸ್ತಾ ಹೋಗುತ್ತೆ. ಫೆನ್ಸಿನ ಈ ಕಡೆ ಇರುವ ಮಗುಗೆ ಫೆನ್ಸಿನ ಆ ಕಡೆ ಏನಿದೆ ಅನ್ನೋ ಒಂದು ಕೌತುಕ. ಆದ್ರೆ ಆ ಕಡೆ ಇರೋ ಮಗುಗೆ ತನ್ನವರು ಯಾರು ಇಲ್ವಲ್ಲ, ಅಮ್ಮ ಇಲ್ಲ, ಆಮೇಲೆ ಅಪ್ಪ ಇದ್ದಾನೆ, ಅಪ್ಪ ಮುಂದೆ ಮಾಯಾನೂ ಆಗ್ತಾನೆ, ಅಪ್ಪನೂ ಇಲ್ಲ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಎಲ್ಲಿ ಹೋದ ಅಂತ ಹುಡ್ಕಂತ ಹೋದವಾಗ ಅವರ ಎಂಡು, ಆ ಹುಡ್ಕಂತ ಹೋದವಾಗ್ಲೇ ಅವರಿಬ್ರು ಕೂಡ ಚಿಮಣಿ ಒಳಗೆ ಹೋಗಿ ಸಾಯೋದು. ಹಂಗೆ ಈ ಕಥೆ ಒಳಗೆ ತಾಯಿ ಅನ್ನೋ ಒಂದು ಎಲಿಮೆಂಟ್ ತುಂಬಾ ಕೋರಿಲೇಟ್ ಆಗಿ ಬಿಗಿನಿಂಗ್ನೂ ಡೆವಲಪ್ ಆಗ್ತಾ ಹೋಗಿದೆ. ಹಂಗೆ ಡೆವಲಪ್ ಆಗ್ತಾನೆ ಕೊನೆಗೆ ಆ 2 ತಾಯಿಗಳು ತಮ್ಮ ಮಕ್ಕಳ ಆ ಒಂದು ಐಡೆಂಟಿಟಿಗಾಗಿ ನಡೆಸೋ ಒಂದು ಸಣ್ಣ ಹೋರಾಟ ಇದೆಯಲ್ಲ, ಅದು ಎಂಥವ್ರನ್ನು ಚುರುಕರಿಸ್ಬಿಡುತ್ತೆ. ಅದೇ ನಾಟಕದ ಒಂದು ಸಣ್ಣ ಇದು. ಹಂಗಂತ ನನಗೆ ಅದೇ ತುಂಬಾ ಪ್ರಭಾವ ಕಂಡಿದ್ದು. ಅಂದ್ರೆ ಮನುಷ್ಯ ಮತ್ತೆ ಪ್ರಾಣಿಯ ಸಂಬಂಧಗಳು ಕೂಡ, ತಾಯಿ ಸಂಬಂಧಗಳು ಎಷ್ಟು ಚೆನ್ನಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ಅಂದ್ರೆ ಪಪೆಟ್ ಮುಖಾಂತರವಾಗಿ ಅದನ್ನ ಇನ್ನೂ ಸಶಕ್ತವಾಗಿ ಅದನ್ನ ಹೇಳಿದ್ದಾರೆ. ಯಾಕೆ ಮಿಸಸ್ ವ್ಯಾಗ್ನರ್ ಆ ರೀತಿ ಇದ್ರು ಮತ್ತೆ ಅವರ ಹ್ಯಾಂಡಿಕ್ಯಾಪ್ ಆಗಿ ಯಾಕೆ ಅದನ್ನ ಆ ರೀತಿಯಾಗಿ ಇದು ಮಾಡಿದ್ರು ಅಂದ್ರೆ ಆ ಹೊತ್ತಿಗೆ ಅನ್ನೋದು ನನ್ಗೊಂಚೂರು ಡೌಟ್ ಇತ್ತಲ್ಲಿ. ಮತ್ತೆ ಬೇಲಿ ಮಧ್ಯ ಒಂದು ಹೂಕುಂಡನ್ನು ತಗೊಬಂದು ಇಡ್ತಾರೆ. ಅದು ಯಾಕೆ ಅಂತ ನಂಗೆ ಗೊತ್ತಾಗಿಲ್ಲ. ಆಸ್ ಎ ಡಿಸೈನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇರ್ಬೋದು. ಆದ್ರೆ ನಾನು ಈ ಹಿಂದೆ ಒಂದು ಹಾಲಿವುಡ್ ಪಿಕ್ಚರ್ ನೋಡಿದ್ದೆ. ಅದರೊಳಗೆ ನಾಜಿ ಕ್ಯಾಂಪ್ ಅಲ್ಲಿರೋ ಒಬ್ಬ ಲೆಫ್ಟಿನೆಂಟ್ ಸೇಮ್ ಇದೇ ಪ್ಲಾಟ್ ಅನ್ನು ಅದು ಹೆಚ್ಚು ಇದರಿಂದ ಇನ್ಸ್ಪೈರ್ಡ್ ಆಗಿರೋದು ಅನ್ಸುತ್ತೆ. ಅಲ್ಲಿ ಲೆಫ್ಟಿನೆಂಟ್ ತನ್ನ ಮಕ್ಕಳನ್ನ ತುಂಬಾ ಸುಂದರವಾಗಿ ನೋಡ್ಕೊಂತಿರ್ತಾನೆ, ಮಕ್ಕಳನ್ನ ನದಿಗೆ ಈಜೋಡ್ ಕರ್ಕೊಂಡು ಹೋಗ್ತಿರ್ತಾನೆ, ಅವ್ನ್ ಒಂದು ಪ್ರೀತಿನ ಚೆನ್ನಾಗಿ ಕೊಟ್ಟಿರ್ತಾನೆ. ಆದ್ರೆ ಆ ಕಡೆ ನಾಜಿ ಕ್ಯಾಂಪಿನ ಹೊರಗಡೆನೆ ಇರುವ ಈ ಮನೆ, ಆ ಕಡೆಗೆ ಆ ಮಕ್ಕಳ ಆಕ್ರಂದನ ಕೇಳಿಸ್ಕೊಂತಿರುತ್ತೆ, ಆ ಬೂದಿ ಬಂದು ಬೀಳ್ತಾ ಇರುತ್ತೆ ಮನೆ ಮೇಲೆ. ಆ ಪಕ್ಕದಲ್ಲೇ ಅವನ ಹೆಂಡತಿ ಒಂದು ದೊಡ್ಡ ಕೈತೋಟ ಮಾಡಿರ್ತಾಳೆ ತುಂಬಾ ಸುಂದರವಾಗಿ. ಅದನ್ನ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ನನ್ನ ಕೈತೋಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಅವಳಿಗೆ ಆ ಕೈತೋಟನ ಕಾಪಾಡ್ಕೊಳ್ಳೋದೇ ಒಂದು ಇದಾಗಿರುತ್ತೆ. ಫೈನಲಿ ಅವನ ಮಕ್ಕಳು ನದಿಗೆ ಸ್ನಾನ ಮಾಡಕ್ ಹೋದವಾಗ ಅಲ್ಲಿ ಎಲುಬು ಸಿಗುತ್ತೆ, ಬೂದಿ ಸಿಗುತ್ತೆ. ಅವಾಗ ಮಕ್ಕಳನ್ನ ಕರ್ಕೊಬಂದು ಚೆನ್ನಾಗಿ ಎಲ್ಲ ಸ್ನಾನ ಮಾಡಿಸಿ ಏನೇನೇನೋ ಹಾಕಿ ಕೆಮಿಕಲ್ ಹಾಕಿ ಸ್ನಾನ ಮಾಡಿಸ್ತಾನೆ. ಬಟ್ ಫೈನಲಿ ಅವರು ಡಿಪಾರ್ಚರ್ ಅಂದ್ರೆ ಅವರಿಗೂ ಕೂಡ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಅವ್ನ ಹೆಂಡತಿ ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಒಂದು ಸುಂದರವಾದ ಕೈತೋಟ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ಕೈತೋಟದಲ್ಲಿ ಇರ್ಬೇಕು ಅನ್ನೋ ಅವಳ ಒಂದು ಮೆಮೊರಿ ಅಲ್ಲೇ ಇದೆ. ಅದು ನೆನಪಾಯ್ತು ನನಗೆ. ಖುಷಿ ಅದೆಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಮತ್ತೆ ಯಾಕೆ ಆ ಹೂಕುಂಡ ಇಟ್ರು ಅನ್ನೋದು ನನಗೊಂದು ಕ್ವಶನ್. ಅಂದ್ರೆ ಅದು ಹೂಕುಂಡದ ಒಂದು ಮಹತ್ವ ನಾಟಕದ ಒಳಗೆ ಕಥೆಗೆ ಅಷ್ಟು ಇಂಪಾರ್ಟೆನ್ಸ್ ಇದೆಯಲ್ಲ ಗೊತ್ತಿಲ್ಲ. ಬಟ್ ಥಿಂಗ್ ಇಸ್, ಈಗ ನಾವು ಒಂದು ಡಿಫ್ರೆಂಟ್ ಕಲ್ಚರ್ನ ನಾವು ಡೆಪಿಕ್ಟ್ ಮಾಡುವಾಗ ಅಥವಾ ಅದನ್ನ ಇಂಟರ್ಪ್ರಿಟ್ ಮಾಡುವಾಗ ಸ್ಟೇಜ್ ಮೇಲೆ ಕೆಲವೊಮ್ಮೆ ಅಲ್ಲಿ ಮಣ್ಣಿನಲ್ಲಿ ಹುಟ್ಟಿದವರ ಗುಣಗಳನ್ನ ನಾವು ಹೆಕ್ಬೇಕಾಗ್ತದೆ. ಸೊ ಯೂಶಲಿ ಅವರು ಜರ್ಮನ್ಸ್ ಅನ್ನೋದು ಕಲ್ಚರು ತುಂಬಾ ಎಸ್ಥೆಟಿಕ್ ಆದ ಸೆನ್ಸ್ನ ತುಂಬಾ ನಂಬಿರೋರು ಅವರು. ಅಂದ್ರೆ ಒಂದು ಮನೆಯಲ್ಲಿ ಒಂದು ಪೇಂಟ್ ಮಾಡಬೇಕು ಅಂದ್ರೆ ಸುಮ್ಮನೆ ಯಾವುದೋ ಜನರಲ್ ಆಗಿ ಮಾಡಲ್ಲ. ಅವರು ತುಂಬಾ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಾರೆ. ಅವ್ರು ಪ್ರತಿಯೊಂದು ಮನೆಯನ್ನ ಆರ್ಗನೈಸ್ಡ್ ಆಗಿ ಇಟ್ಕೊಳಕ್ ಟ್ರೈ ಮಾಡ್ತಾರೆ. ಸೊ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಕಲ್ಚರ್ ಅದು.
ಸೊ ಆ ಗುಣವನ್ನ ನಾವು ನಾಟಕದ ಮುಖೇನ ನಾವು ಎಲ್ಲಿ ಹಾಕ್ಬೋದಾಗ್ತದೆ. ಯಾಕಂದ್ರೆ ಸುಮ್ಮನೆ ನಾವು ಈಗ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಆಕೆಯನ್ನ ಅಥವಾ ಅವ್ರನ್ನ ನಾವೊಂದು ಜರ್ಮನ್ ಕಲ್ಚರ್ಗೆ ಆ ಕ್ಯಾರೆಕ್ಟರೈಸ್ ಮಾಡುವಾಗ ಎಲ್ಲ ಸಾತ್ ಅವ್ರ ಬಾಡಿ ಕೊಡೋದಿಲ್ಲ ನಮಗೆ, ಅಥವಾ ಅವ್ರ ಭಾಷೆ ಕೊಡೋದಿಲ್ಲ. ಆಲ್ರೆಡಿ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದೀವಿ. ಸೊ ಈ ತರದ ಅಲ್ಲಿ ಮಣ್ಣಿನ ಗುಣಗಳನ್ನು ನಾವು ಹೇಳಬೇಕಾದಾಗ ಒಂದು ಪಾಟ್ ಅನ್ನೋದು ಅದರ ಪ್ಲೇಸ್ ಅಲ್ಲಿ ಇರೋದು ಎಷ್ಟು ಇಂಪಾರ್ಟೆಂಟ್ ಅವರಿಗೆ ಅನ್ನೋದು ಅಲ್ಲಿ ಇಂಪಾರ್ಟೆಂಟು. ಮತ್ತೆ ಅಟ್ ದ ಸೇಮ್ ಟೈಮ್ ಆರ್ಮಿ ಅನ್ನೋದು ಆಕ್ಚುಲಿ ಅದರ ಉದ್ದೇಶಗಳು ಏನು ಅನ್ನೋದು ಅಲ್ಲೇ ಅದು ವಿಡಂಬನೆ ಮಾಡ್ತಾ ಇದೆ. ಒಂದು ಫ್ಯಾಮಿಲಿಗೆ ಒಬ್ಬ ಸೋಲ್ಜರು ಪರ್ಸ್ನಲ್ ಆಗಿ ಕಾಯ್ತಾ ಇರ್ತಾರೆ, ಒಂದು ದೇಶ ಆಕ್ಚುಲಿ ಕಾಯ್ತಾ ಇಲ್ಲ ಅಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ಬಿಡ್ತದೆ. ಅಲ್ಲಿ ಆಕೆ ಒಂದು ಸನ್ನೆಗೆ ಅವ್ನು ಬಂದು ಅದನ್ನ ಸರಿ ಮಾಡಿಟ್ಟು ಹೋಗೋದ್ರಲ್ಲಿ ಅಲ್ಲೇ ಒಂದು ಆರ್ಮಿಯನ್ನು ವಿಡಂಬನೆ ಮಾಡ್ಕೋತಾ ಇರೋದು ಇದೆಲ್ಲ. ಬಿಕಾಸ್ ಇದು ಎಲ್ಲ ಇದರಲ್ಲೂ ನಡೀತದೆ. ಒಂದು ಪಾಯಿಂಟಲ್ಲಿ ಅವ್ರು ಬರೀ ದೇಶ ಕಾಯ್ತಾರೆ, ಇನ್ನೊಂದು ವಸ್ತು, ಅದು ತುಂಬ ಸುಳ್ಳು. ಕೆಲವೊಮ್ಮೆ ಅದೊಂದು ಹೈರಾರಿಕೆಯಲ್ಲಿ ಅವರು ಎಲ್ಲಿ ಹೇಗೆ ಬೇಕಾದ್ರೂ ಯೂಸ್ ಆಗ್ತಿರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಡಿಕ್ಟೇಟರ್ಶಿಪ್ ಅನ್ನೋ ಸಮಸ್ಯೆ ಬಂದಾಗ ಅವರು ಜನರಲಿ ಇದ್ದೇ ಇರ್ತದೆ. ಸೊ ಒಂದು ಯಾವುದೋ ಒಂದು ಸೀಕ್ವೆನ್ಸ್ ಅಲ್ಲಿ ಈ ಥರದ ಒಳನೋಟಗಳನ್ನು ಹೇಳುವಾಗ ಕೆಲವೊಂದು ಸೀಕ್ವೆನ್ಸ್ ನಾನು ಡಿಸೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿರೋದು ಬಿಟ್ಟರೆ ಅದು ಕಥೆಯ ಒಳಗಿನ ಭಾಗದಲ್ಲಿ ಏನೋ ಅದಕ್ಕೆ ಅಸ್ತಿತ್ವ ಇಲ್ಲ. ಅದು ಇಲ್ಲದೆ ಇದ್ರೂ ನಾಟಕ ಹೋಗ್ತಿತ್ತು ಮುಂದೆ. ಬಟ್ ನನಗೆ ಪರ್ಸ್ನಲಿ ಆ ಕಲ್ಚರನ್ನ ಈ ಮಣ್ಣಲ್ಲಿ ಹೇಳುವಾಗ ಕೆಲವೊಂದು ಪರಿಚಯ ಮಾಡಲೇಬೇಕು, ಅವ್ರು ಯಾರು, ಅವ್ರು ಎಂಥವ್ರು. ಸೊ ಅದನ್ನು ನಾವು ದೃಶ್ಯಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಸೇರಿಸ್ಕೊಂಡಿಲ್ಲ ಅಂದರೆ ಕೆಲವೊಮ್ಮೆ ಕಷ್ಟ ಆಗ್ಬೋದೇನೋ ಅಂಥೇಳಿ ನಾನು ಒಂದಿಷ್ಟು ಟ್ರೈ ಮಾಡಿದ್ದೀನಿ. ಹಾಂ, ಈಗ ದಯವಿಟ್ಟು ನೀವುಗಳು ಕನ್ವರ್ಸೇಷನಲ್ಲಿ ಭಾಗಿಯಾಗಿ ನಿಮ್ಮ ಒಳಗೆ ಏನೇ ಕುತೂಹಲಗಳಿದ್ದರೂ ಅದರಿಂದ ಡಿಸ್ಕಷನ್ ಮುಂದೋದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ಬೋದೇನೋ. ಮೈಕು ಕೈ ಎತ್ತಿದವರ ಬಳಿಗೆ ಬರ್ತದೆ. ಪ್ರಶ್ನೆ ಕೇಳುವವರು ಪ್ರಶ್ನೆ ಚಿಕ್ಕದಾಗಿರ್ಬೇಕು. ಅದು 30 ಸೆಕೆಂಡ್ಗಿಂತ ದೊಡ್ಡ ಪ್ರಶ್ನೆ ಆದರೆ ಅಲ್ಲೇ ಕತ್ರಿ ಹಾಕಲಾಗುವುದು. ನಿಮ್ಮ ಪ್ರಶ್ನೆ ನಿಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಆಗಬಾರ್ದು. ನೀವೇನಾದರೂ ಉತ್ತರವನ್ನು ಬಯಸುವ ಹಾಗಿದ್ರೆ ಮಾತ್ರ ಪ್ರಶ್ನೆಯನ್ನು ಕೇಳಿ, ಆ ಮೂಲಕ ನಿಮ್ಮ ರಂಗ ತಿಳುವಳಿಕೆಯನ್ನ ದೊಡ್ಡದು ಮಾಡ್ಕೊಳ್ಳಿ. ಪ್ರಶ್ನೆ. ನಾನು ತ್ಯಾಗರಾಜ್ ಅಂತ. ನಿನ್ನೆ ನಾಟಕದಲ್ಲಿ ಒಂದೇ ನಿಮಿಷ, ಪ್ರಶ್ನೆ ಕೇಳುವ ಮುಂಚೆ ನಿಮ್ಮ ಹೆಸರು ಹೇಳಿದೆ, ನೀವು ಯಾವ ರಂಗ ತಂಡ ಹೇಳಿ. ನನ್ನ ಹೆಸರು ತ್ಯಾಗರಾಜು, ನಾನು ರಂಗ ನಿರಂತರದಿಂದ. ನಿನ್ನೆ ನಾಟಕದಲ್ಲಿ ಪಪೆಟ್ ಬಳಸಿದ್ರಲ್ಲ, ಅದರಲ್ಲಿ ನೆರೇಷನ್ ಹೇಳುವಾಗ ಬಳಸಿದ ಪಪೆಟನ್ನು 3 ಜನ ಮಿಲಿಟರಿ ಆಫೀಸರು ಹ್ಯಾಂಡಲ್ ಮಾಡ್ತಾರೆ. ಅವರು ಲೈಟಲ್ಲಿರ್ತಾರೆ. ಮಿಕ್ಕಿದ್ದು ಎಲ್ಲ ಪಪೆಟ್ಸನ್ನು ನೀವು ಡಾರ್ಕಲ್ಲಿ ಬಳಸಿದ್ರಿ. ಈ ಪ್ರಶ್ನೆ ಈಗಾಗಲೇ ಬಂದಿರ್ಬೋದು, ನನಗೆ ಗೊತ್ತಿಲ್ಲ ಇದು ಯಾಕೆ ಅಂತ. ಇಲ್ಲ, ಇದು ತುಂಬಾ ಒಳ್ಳೆ ಕ್ವಶನ್ಸ್. ಈ ತರ ಎಲ್ಲ ಕ್ವಶನ್ಸ್ ಕೇಳಿದಾಗ ನಂಗೆ ಆನ್ಸರ್ ಮಾಡ್ಲಿಕ್ಕೆ ಒಂದು ತುಂಬಾ ಎಕ್ಸೈಟ್ಮೆಂಟ್ ಇರ್ತದೆ. ಯೂಶಲಿ ದ ಥಿಂಗ್ ಈಸ್ ಇನ್ ಪಪೆಟ್ರಿ, ಆಸ್ ಎ ಪಪೆಟಿಯರ್ ಆಗಿ ಆನ್ ಸ್ಟೇಜ್ ಅಲ್ಲೂ ಇರೋ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ನಾಟಕದ ಭಾಗವಾಗಿಯೂ ಅವರು ಪಪೆಟ್ ಆಡಿಸೋ ಸಾಧ್ಯತೆ ಇರ್ತದೆ. ಇಲ್ಲಿ ಎರಡೂ ಸಾಧ್ಯತೆಯನ್ನು ನಾನು ತರಲಿಕ್ಕೆ ಟ್ರೈ ಮಾಡಿದ್ದೇನೆ. ಮತ್ತು ಇದು ನಾನು ಇಂಟೆನ್ಷನಲಿ ತರಲಿಕ್ಕೆ ಹೋಗಿದ್ದಲ್ಲ, ನಾಟಕ ಡಿಮಾಂಡ್ ಮಾಡ್ತಾ ಇದೆ. ಬಿಕಾಸ್ ಜೀವ್ಸ್ ಅನ್ನು ನಾನು ಯಾವ್ಯಾವ ರೀತಿಯಲ್ಲಿ ನಾನು ಇಂಟರ್ಪ್ರಿಟ್ ಮಾಡ್ಬೋದು ಅಂತ ನಾನು ಸಾರಾಸಗಟ್ಟ ಲಾರ್ಜರ್ ಪರ್ಸ್ಪೆಕ್ಟಿವ್ ಫಸ್ಟ್ ಕ್ವಶನ್ ಹಾಕೊಂಡಾಗ ನನ್ನ ಪಪೆಟ್ರಿ ಆರ್ಟ್ ಫಾರ್ಮಲ್ಲೇ ಒಂದು ಸಾಧ್ಯತೆ ಇದೆ. ಒಂದು ಗೊಂಬೆಯನ್ನು ನಾವು ಆಡಿಸೋದು, ಈಗ ನಮ್ಮ ಭಾರತ ದೇಶದಲ್ಲಿ ಸೂತ್ರದ ಗೊಂಬೆ, ನಾವು ದೇವರು ಆಡಿಸೋ ಗೊಂಬೆಗಳು ಅಂದರೆ ನಮಗೆ ಅಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದಿಷ್ಟು ಪರಿಜ್ಞಾನಗಳು ನಮ್ಮ ಮಣ್ಣಲ್ಲೇ ಇದೆ. ಗೊಂಬೆಯ ಅಸ್ತಿತ್ವ ಹಾಗೆಲ್ಲ ಇದೆ. ಅಂದರೆ ಅದಕ್ಕೊಂದು ಪರ್ಸನಲ್ ಜೀವ ಇಲ್ಲ, ಅದೊಂದು ಆಡಿಸುವಂಥದ್ದು ಅನ್ನೋದು ಇಟ್ಕೊಂಡಾಗ ನಾಟಕದ ಒಳಗೆ ಈ ಆರ್ಟ್ ಫಾರ್ಮ್ ಅಲ್ಲಿ ಜೀವ್ಸ್ಗಳು ನಾಜಿಯವರು ಆಡಿಸಿದ್ದಾರೆ. ತುಂಬಾ ಅವ್ರು ಹೇಳ್ದಂಗೆ ಮಾಡ್ಬೇಕಿತ್ತು. ಅವರು ಒಬ್ಬ ಡಾಕ್ಟರ್ ಅದು ಒಂದು ತರಕಾರಿ ಹೆಚ್ಚು ಅಂದ್ರೆ ತರಕಾರಿ ಹೆಚ್ಚಬೇಕು, ಅದು ಆ ಪರಿಸ್ಥಿತಿ ಅದು ಅಂದಾಗ ಬಹುಶಃ ನಮ್ಮ ಪಪೆಟ್ ಕೂಡ ಆಡ್ಸಕ್ಕೆ ಆಗದೆ ಇರೋಷ್ಟು ಅವ್ರು ಆಡಿಸ್ಬಿಟ್ಟಿದ್ದಾರೆ ದಿವಸನ. ಪಪೆಟ್ಸ್ಗಳು ಕೂಡ ರೆಸಿಸ್ಟ್ ಮಾಡ್ಬೋದು, ನಾನು ಆಡಲ್ಲ, ನೀನು ಹೇಳ್ದಂಗೆಲ್ಲ ಮಾಡಲ್ಲ ಅಂದ್ಬಿಡ್ಬೋದು. ಬಟ್ ಅಲ್ಲಿ ಜೀವ್ಸ್ಗಳಿಗೆ ಅದು ಅವಕಾಶ ಇರಲಿಲ್ಲ, ಆಡಲೇಬೇಕು ಅವರು ಅಂದಾಗ ಅದಕ್ಕಿಂತ ಆಚೆಗೆ ಇನ್ನೇನೋ ಬೇಡಿತ್ತು ನನಗೆ. ಸೊ ಅದನ್ನ ನಾನು ಪಪೆಟ್ಸ್ ಮಾಡಿ 3 ಜನನ ಅಧಿಕಾರಿಗಳನ್ನ ತೋರಿಸಿದ ಕಾರಣನೇ ಅದು. ಪಪೆಟಿಯರ್ಸ್ ಕೂಡ ಪಪೆಟಿಯರ್ಸ್ ಅಲ್ಲ, ಅಲ್ಲೊಂದು ರೂಪಕ. ಅವರು ರೂಪಕವಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗೋದೇ ಯೂನಿಫಾರ್ಮ್ ಅಲ್ಲಿ ಮತ್ತು ಲೈಟಲ್ಲಿ ಇದ್ದಾಗ. ಇನ್ನು ಉಳಿದಿದ್ದ ಸೀಕ್ವೆನ್ಸ್ಗಳಲ್ಲೆಲ್ಲ ಅಲ್ಲಿ ಇರೋದು ಅಸ್ತಿತ್ವ ಬರೀ ಪಪೆಟ್ಸ್. ಅಲ್ಲೊಬ್ಬ ಅಲೆಕ್ಸ್ ಪಪೆಟ್ ಮೂಲಕ ತನ್ನ ಮನೆಯ ದಿಗ್ಬಂಧವನ್ನು ಹಾರಿದರ ಸ್ವಾತಂತ್ರ್ಯ ಇದೆಯಲ್ಲ, ಅವನೊಬ್ಬ ಮನುಷ್ಯನಾಗಿ ತೋರಿಸೋಕೆ ತುಂಬ ಚಾಲೆಂಜಿಂಗ್ ಇದೆ ಅದು. ಸೊ ಇವುಗಳು ಸರಾಗವಾಗಿ ಹೇಳ್ಬಿಡ್ತದೆ. ಒಂದು ಟೇಬಲ್ ಮೇಲೆ
ಒಂದು ಸಣ್ಣ ಇದರಲ್ಲಿ ಜಾಗದಲ್ಲಿ ತುಂಬ ದೊಡ್ಡ ಅಸ್ತಿತ್ವವನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಆರ್ಟ್ ಫಾರ್ಮಿನ ಒಂದು ಕೇಪಬಿಲಿಟಿ ಅದು. ಸೊ ಅಲ್ಲಿರೋ ಅಸ್ತಿತ್ವ ಪಪೆಟಿಯರ್ಸ್ ಅಲ್ಲ, ನಂಗೆ ಪಪೆಟಿಯರ್ಸ್ ಬೇಡ, ಅವರು ಅಲ್ಲಿ ಬರಬೇಕಾಗಿದೆ ಪಪೆಟ್ಸ್. ಸೊ ಅವಾಗ ಅಲ್ಲಿ ಡಾರ್ಕಿಗೆ ಹೋಗುವಂಥ ಒಂದು ಇದಿರ್ತದೆ, ಅಥವಾ ಡಾರ್ಕಲ್ಲಿ ಮಾಡಲೇಬೇಕಾದ ಅನಿವಾರ್ಯತೆ ಇಲ್ಲ. ಅವ್ರನ್ನ ಹಾಗೆ ಲೈಟಲ್ಲಿ ಇದ್ದರೂ ಇಗ್ನೋರ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬ್ಲ್ಯಾಕ್ ಡ್ರೆಸ್ ಹಾಕಿ ಅವ್ರನ್ನ ಇಗ್ನೋರ್ ಮಾಡಿಬಿಟ್ರು ಸಾಕು, ಪಪೆಟ್ಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿರುವ ಒಂದಿಷ್ಟು ಟೆಕ್ನಿಕಲ್ ಹೆಲ್ಪ್ ಇದೆ. ಒಂದು ಅಲ್ಟ್ರಾವೈಲೆಟ್ ಹಾಕೊಂಡ್ರೆ ಪಪೆಟ್ಸ್ಗಳು ಕಮೌಟ್ ಚೆಂದ ಆಗ್ತದೆ, ಲಾರ್ಜರ್ ಸ್ಟೇಜಸ್ಗಳಿಗೆ ಅಥವಾ ದೊಡ್ಡ ದೊಡ್ಡ ಆಡಿಟೋರಿಯಮ್ಸ್ಗೆ ಇನ್ನೂ ಚೆನ್ನಾಗಿ ಕಾಣ್ತದೆ ಅದು. ಸೊ ಅಲ್ಟ್ರಾವೈಲೆಟ್ಸನ್ನು ಯೂಸ್ ಮಾಡ್ತೀವಿ ಯೂಶಲಿ. ಸೊ ಅಲ್ಲಿರುವ ಬೇಸಿಕ್ ಡಿಫರೆನ್ಸ್ ಅಷ್ಟೇ. ನಾನು ಗೌರಿ ದತ್ತು, ನಮಸ್ತೆ. ಶ್ರವಣ್ ಹೆಗ್ಗೋಡು ನಮ್ಮ ಅಭಿನಯ ತರಂಗ ನಾಟಕ ಶಾಲೆಗೆ ಬಂದು 15 ದಿನದ ಒಂದು ಶಿಬಿರ ಮಾಡಿದ್ರು, ಈ ಪಪೆಟ್, ಬುಂಡ್ರಕ್ಕೋ ಪಪೆಟ್. ಅದು ಎಷ್ಟು ಮಟ್ಟಿಗೆ ಬರೀ 15 ದಿನದಲ್ಲಿ ಎಷ್ಟು ಚೆನ್ನಾಗಿ ಕಲಿಸಿದ್ರು ಅಂದರೆ, ನಮ್ಮ ಇಬ್ಬರು ಹುಡುಗರು ಬಾಂಬೆನಲ್ಲಿ ಕರೆಸಿದ್ರು ಅವ್ರನ್ನ, ಅಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಅವರು ಇಲ್ಲಿಂದ ಹೋದರು. ಅಂಥ ಒಳ್ಳೆಯ ಟೀಚರ್ ಸಹ ಅವರು. ಅವರಿಗೆ ನೆನ್ನೆಯ ನಾಟಕದಲ್ಲಿ ಆ 2 ಆನೆಗಳು, ಅದರಲ್ಲೂ ಮರಿ ಆನೆಯ ಎನರ್ಜಿ ಇದೆಯಲ್ಲ, ಅದು ಬಹಳ ಇಷ್ಟ ಆಯಿತು. ನನ್ನ 2 ಪ್ರಶ್ನೆಗಳು. ದಯವಿಟ್ಟು ದಯಮಾಡಿ ಬನ್ನಿ. ಸಮಸ್ಯೆ ಆಯಿತು, ದಯವಿಟ್ಟು ನಾವು ಸ್ಟೇಜ್ ಮೇಲೆ ಹೇಳಬೇಕಿತ್ತು. ಪಪೆಟಿಯರ್ಸಿನ ಅಸ್ತಿತ್ವ ಹೀಗೆ ಕೆಲವೊಮ್ಮೆ ನಾವೇ ಕಡೆಗಣಿಸ್ಬಿಟ್ಟಿರ್ತೀವಿ. ದೊಡ್ಡ ಆನೆಯನ್ನ ಆಕ್ಚುಲಿ 3 ಜನ ಆಡಿಸಿದ್ದಾರೆ ಅವರು. ಅದರಲ್ಲಿ ಇವನು ಮರಿ ಆನೆ ಒಳಗಿದ್ದವನು ಧನುಷ್ ಅಂತ, ಟಿಂಬೋ. ದೊಡ್ಡ ಆನೆಯ ಫ್ರಂಟ್ ಸೊಂಡಿಲು ಏನಿದೆ ಅದನ್ನ ಆಡಿಸಿದ್ದು ಸ್ಕಂದ ಅನ್ನೋ ಹುಡುಗ. ಅದು ತುಂಬಾ ಜೀವಂತಿಕೆ ಇರೋದು ಅಲ್ಲೇ, ನಿಮಗೆ ಗೊತ್ತಾಗ್ತಿರಲ್ಲ. ಅಟ್ ದ ಸೇಮ್ ಟೈಮ್ ಸ್ಟ್ರಕ್ಚರ್ ಅನ್ನ ಮತ್ತೆ ಫ್ರಂಟ್ ಲೆಗ್ ಆಪರೇಟ್ ಮಾಡಿದ್ದು ರಂಜಿತ್ ಅಂತ. ಆಲ್ರೆಡಿ ಅವ್ನು ಜೇಕಬ್ ಅನ್ನೋ ಪಾತ್ರದಲ್ಲಿ ಪಾತ್ರಧಾರಿಯೂ ಆಗಿದ್ದ. ಅದ್ರ ಜೊತೆಗೆ ಆನೆಯನ್ನು ನಿಭಾಯಿಸಿದವನು. ಅದ್ರ ಹಿಂದಿನ ಕಾಲು ಕಾರ್ತಿಕ್ ಅಂತ. ಕಾರ್ತಿಕ್ ಅವರು ಅನ್ಫಾರ್ಚುನೇಟ್ಲಿ ಅವರು ಜಸ್ಟ್ ಬೆಳಿಗ್ಗೆ ಅವರು ಅರ್ಜೆಂಟ್ ಕೆಲಸ ಅಂತ ಹೊರಟರು. ಅದಾಗಿ ಸೊ 3 ಜನ ಅದನ್ನು ಆಡಿಸಿದ್ದಾರೆ ಇವರು. ಸೊ ಇವರಿಗೂ ಕೂಡ ತುಂಬಾ ಕೆಲವು ಕ್ವಶನ್ಗಳನ್ನು ಕೇಳ್ಬೋದು ನೀವು, ಬಿಕಾಸ್ ಸೊಂಡಲ್ ಮಾಡಿದ ಒಂದು ಸ್ಕಂದ ಅಂತ. ಬನ್ನಿ, ಮುಂದೆ ಬಾ. ಸೊ ಅವರು ಇದೆ, ಅವರಿಗೂ ಒಂದು ಫಸ್ಟ್ ಟೈಮ್ ಅವರು ಕೆಲವೊಂದು ಲಾರ್ಜರ್ ಸ್ಟ್ರಕ್ಚರ್ಸ್ಗಳನ್ನು ಹ್ಯಾಂಡಲ್ ಮಾಡಿದ್ರು. ನಮ್ಮ ಟ್ರೈನ್ ಅಪ್ ಸೆಷನ್ ಬೇರೆನೇ ಇತ್ತು. ನೀವು ಅದನ್ನು ಕ್ವಶನ್ ಕೇಳೋಕ್ಕೆ ಆ ಪ್ರೊಸೆಸ್ಸನ್ನು ಕೆಲವೊಮ್ಮೆ ನೀವು ನೋಡಬೇಕಾಗ್ತದೆ. ಬಿಕಾಸ್ ಪಪೆಟ್ ಮೇಕಿಂಗ್ ಅನ್ನೋದು ಕೂಡ ಇಲ್ಲಿ ಒಂದು ಮೇಜರ್ ಪಾರ್ಟ್ ಆಫ್ ದ ಪ್ರಾಸೆಸ್. ನೀವು ಆ ಪಪೆಟ್ ಅನ್ನೋದು ಒಂದು ಥರ್ಮೋಕೋಲ್ ಆಗಿರುತ್ತೆ, ಥರ್ಮೋಕೋಲ್ ಬ್ಲಾಕ್ ಆಗಿದ್ದು ಅಷ್ಟು ಡಿಟೇಲ್ಡ್ ಆದ ಒಂದು ಸೊಂಡಿಲಾಗೋದು ಇರ್ಬೋದು, ಅಥವಾ ಆನೆಯ ಆಕೃತಿಯನ್ನು ಪಡ್ಕೊಳ್ಳೋ ಅಂಥ ಒಂದು ಪ್ರಾಸೆಸ್ಸೇ ತುಂಬ ಇಂಟ್ರೆಸ್ಟಿಂಗು, ಅಷ್ಟೇ ನಿದ್ದೆ ಕೆಡಿಸೋವಂಥ ಒಂದು ಪ್ರಾಸೆಸ್. ಯಾರೂ ನಿದ್ದೆ ಮಾಡಿಲ್ಲ ಅವರು, ನನ್ನೂ ಸೇರಿ. ಒಂದು 28 ದಿನ ಅಲ್ಲಿ ನಿದ್ದೆ ಏನು, ಊಟ ಏನು, ತಿಂಡಿ ಏನು ಗೊತ್ತಿಲ್ಲ ನಮಗೆ. ಅದು ಹಂಗೆ ಬ್ರೇಕ್ ಮಾಡಿಬಿಟ್ಟಿದೆ. ಅದು ಅನ್ಹೆಲ್ದಿ ಅಂತ ನಮಗೆ ಅನಿಸಿ ಒಂದು ಪಾಯಿಂಟಲ್ಲಿ ಇದಕ್ಕೂ ಒಂದು ಬೇಲಿ ಹಾಕಬೇಕು. ಯಾಕಂದರೆ ಒಂದು ಹಣದ ಒಂದು ಕೊರತೆ ನಮ್ಮ ಥಿಯೇಟ್ರಲ್ಲಿ ಇರೋ ಕಾರಣ ನಾವು ನಮ್ಮ ಮೇಲೆ ನಾವು ಜಾಸ್ತಿ ಹಾನಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದಕ್ಕೊಂದು ಪರಿಹಾರವಾಗಿ ನಾನು ಅದೇ ಪ್ರಸನ್ನ ಸರ್ ಆಶಯ ಕೂಡ ಅದೇ, ನಾವೆಲ್ಲರೂ ಕಂಫರ್ಟಬಲ್ ಆಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಏನೋ ಒಂದು ಎಕ್ಸ್ಪೆರಿಮೆಂಟಲ್ಲೋ ಅಥವಾ ದೊಡ್ಡ ಮಟ್ಟದ ಯೋಚನೆ ಮಾಡುವಾಗ, ಅದನ್ನು ರಂಗದ ಮೇಲೆ ತರುವಾಗ ನಮಗೆ ಬೇರೆ ಬೇರೆ ಥರದ ಹಿರಿಯರ ಸಹಾಯ ಮತ್ತು ಅವರ ಆಶಯ, ಅವರ ಉದ್ದೇಶಗಳು ನಮಗೆ ನೆರವಾಗುವಂಥ ಒಂದು ಇದು ಅಪೇಕ್ಷೆ ಕೂಡ ನಮ್ಮಲ್ಲಿ ಇರ್ತದೆ ಅನ್ನೋದು ನಾವಿಬ್ಬರು ಮಾತಾಡ್ತಾ ನಿನ್ನೆ ಒಂದಿಷ್ಟು ಡಿಸ್ಕಷನಲ್ಲಿ ಬಂತು. ಇಲ್ಲದ್ರೆ ಹುಡುಗರಿಗೆ ಏನೇನೋ ಯೋಚನೆ ಮಾಡೋಕ್ಕೆ ಹೋದರೆ ಕೆಲವೊಂದು ಎಕ್ಸಿಕ್ಯೂಷನ್ನಲ್ಲಿ ಅಲ್ಲಿ ತುಂಬ ಸಮಸ್ಯೆಗಳಾಗ್ಬೋದು. ಅದಕ್ಕೊಂದು ಬೇರೆ ಥರದ ಗೈಡೆನ್ಸ್ ಬೇಕು ಮತ್ತು ಹುರಿದುಂಬಿಸ್ಬೇಕು. ಸೊ ಅದು ನಮ್ಮ ನಾಟಕದ ಒಂದಿಷ್ಟು ಆಶಯಗಳಲ್ಲಿ ಒಂದು ಡಿಸ್ಕಷನಲ್ಲಿ ಸೇರ್ಕೊಂಡ್ರೆ ಭಾಳ ಒಳ್ಳೇದು ಅನ್ಕೋತೀನಿ. ಮ್ಯಾಮ್ ಹೇಳಿ. ಒಂದು ಈ ಲೈಫ್ ಸೈಜ್ ಪಪೆಟ್ ಇದೆಯಲ್ಲ, ಅದನ್ನು 1973 ಅಲ್ಲಿ BV ಕಾರಂತರ ಇದರಲ್ಲಿ ವೆಂಕಟಾಚಲಪತಿ ಅನ್ನೋರು ಮಾಡಿದ್ರು. ಅದರಲ್ಲಿ ಸುರೇಶ್, ನಾನು ಎಂ ಪ್ರಕಾಶ್ ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಅದು ಒಂದು ಹೇಳಬೇಕಂತಿದೆ. ದೊಡ್ಡದು, ಇಷ್ಟೇ ದೊಡ್ಡದು, ಆದರೆ ಅದರ ಮೆಕ್ಯಾನಿಸಮ್ ಬೇರೆ ಥರ ಇತ್ತು. ಮತ್ತು ಈ ಡಿವೈಸ್ಡ್ ಪ್ಲೇ ಬಗ್ಗೆ ಮಾತಾಡಿದಾಗ, ಡಿವೈಸ್ಡ್ ಪ್ಲೇ ನನಗನ್ಸೋ ಮಟ್ಟಿಗೆ ಅದು ಒಬ್ಬನ ಯೋಚನೆ ಆಗೋದಿಲ್ಲ ಅಂತ. ಕಲಾವಿದರೆಲ್ಲ ಸೇರಿ ಕೂತು ಮಾಡುವಂಥದ್ದು. ಬೇರೆ ಬೇರೆ ಆಕಾರಗಳು ತಗೊಂಡು ಒಬ್ಬ ಯೋಚನೆ ಮಾಡಿ ಬರೆಯೋದು ಡಿವೈಸ್ಡ,
ಅಥವಾ ಎಲ್ಲ ಕಲಾವಿದರು ಸೇರಿ ಒಂದು ಇದನ್ನ ಮಾಡೋದು ಡಿವೈಸ್ಡ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಪ್ರಶ್ನೆ. ಇಲ್ಲ ಮ್ಯಾಮ್, ಇದು ಕರೆಕ್ಟ್. ಯಾಕಂದ್ರೆ ಕೆಲವೊಮ್ಮೆ ಈಗ ಡಿವೈಸ್ಡ್ ಅನ್ನೋದೇ ಅದೊಂದು ಡೆರಿವೇಶನ್ ಆಫ್ ವರ್ಲ್ಡ್ ಅಲ್ಲೇ ಅದಕ್ಕೊಂದು ಡೆಫಿನೇಷನ್ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಒಬ್ಬನ ಅಸ್ತಿತ್ವ ಇಲ್ಲದೆ ಎಷ್ಟು ಸಹಾಯಗಳಿಂದ ಅವನದನ್ನು ಕಟ್ಟಿರ್ತಾನೆ ಅನ್ನೋದು ಕೂಡ ಕೆಲವು ಡಿವೈಸ್ ಆಗೋ ಒಂದು ಸಾಧ್ಯತೆ ಇದೆ. ಬಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ರೈಟ್ ನಾವು ಡಿವೈಸ್ ಪ್ಲೇ ಅನ್ನೋದು ಡೈರೆಕ್ಟರ್ ಒಬ್ಬನೇ ಅಲ್ಲ, ನಟರು ಅದರಲ್ಲಿ ಭಾಗಿಯಾಗಿರ್ತಾರೆ ಅನ್ನೋದೊಂದು ಡೆಫಿನೇಷನ್ ಓಡಾಡ್ತಾ ಇದೆ. ಬಟ್ ನನ್ನ ಪ್ರಕಾರ ಅದು ಇನ್ನೂ ಬೇರೆ ಬೇರೆ ಡೆಫಿನೇಷನ್ ಕ್ರಿಯೇಟ್ ಆಗ್ಬೋದೇನೋ ಅನ್ನೋ ಒಂದು ಇದು ಇದೆ. ಈಗ ಸರ್ ಹೇಳ್ದಂಗೆ ನಂಗೆ ಇವಾಗ ಅರ್ಥ ಆಯ್ತು, ಬೇರೆ ಬೇರೆ ಆಕಾರಗಳು ಕೂಡ ನಮಗೆ ಸಹಾಯ ಮಾಡ್ತಾ, ನನ್ನ ಒಬ್ಬನ ಅಸ್ತಿತ್ವ ಅಲ್ಲಲ್ಲ ಅದು ಕೂಡ. ಸೊ ಅವನು ಇಂಡೈರೆಕ್ಟ್ಲಿ ಇನ್ಯಾರ್ದೋ ಒಬ್ಬರ ಸಹಾಯನೂ ಅಲ್ಲೂ ತಗೋತಾ ಇದ್ದಾನೆ ಅಂದಾಗ ನಂದು ಆಗ ಚಾನ್ಸ್ ಇರಲ್ಲ. ಸೊ ಬಹುಶಃ ಅದು ಇರ್ಬೋದೇನೋ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಬಟ್ ನಿಮ್ಮ ಡೆಫಿನೇಷನ್ನೇ ಇದ್ದಿದ್ದು ನನ್ನ ತಲೆಯಲ್ಲೂ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಡಿವೈಸ್ ಪ್ಲೇ ಅಂದಾಗ ಡೈರೆಕ್ಟರ್ ಒಬ್ಬನೇ ಇಲ್ಲ, ಅಲ್ಲಿ ಎಲ್ಲರೂ ಅದನ್ನ ಕೊಡುಕೊಳ್ಳುವಿಕೆಯಿಂದ ಕಟ್ಟಿದೆ ನಾಟಕ. ಡಿವೈಸಿಂಗ್ ಎ ಪ್ಲೇ ಅಂದರೆ ಒಂದು ನಾಟಕವನ್ನ ಹೇಗೆ ಕಟ್ಟುವುದು ಅನ್ನೋದೇ ಕಟ್ಟುವಿಕೆ ಅಷ್ಟೇ. ಅದು ಆ ಕಟ್ಟುವಿಕೆ ಒಳಗೆ ಆಕ್ಟ್ರು ತುಂಬಾ ದೊಡ್ಡ ಪಾರ್ಟು. ಅಂದ್ರೆ ಅಲ್ಲಿ ನಟ ಬರೀ ನಟನಾಗಿರಲ್ಲ, ಅವನು ನಿರ್ದೇಶಕನು ಕೂಡ ಆಗಿರ್ತಾನೆ, ಡಿಸೈನರ್ ಕೂಡ ಆಗಿರ್ತಾನೆ. ಅವ್ನು ಕಟ್ಟುವಾಗ ಕೆಲವೊಂದು ಮೆಟೀರಿಯಲ್ ತಗೋಬರ್ತಾನೆ. ನಾಟಕ ಮಾಡುವಾಗ ಅವರನ್ನು ಮುರಿದೋಗಿರೋ ಕುರ್ಚಿ ತಗೋ ಅದೆಲ್ಲ ಪರ್ಫಾರ್ಮ್ ಮಾಡಿರ್ತಾನೆ. ಡೈರೆಕ್ಟ್ರಿಗೆ ಈ ಮುರಿದೋಗಿರೋ ಕುರ್ಚಿನ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಎಲಿಮೆಂಟ್ ಕಂಡವಾಗ ನಾಟಕ ಇಲ್ಲೇ ಹುಡ್ಕೊಂಡ್ಬಿಡ್ಬೋದು. ಡಿಸೈನ್ ಮಾಡುವಾಗ ಅಂತ ಮುರಿದೋಗಿರೋ ಕುರ್ಚಿನ ತಗೊಂಡು ಅದೇ ನಾಟಕದ ಕಟ್ಟುವಿಕೆಯಾಗಿ ಅದೇ ಒಂದು ಪ್ರೊಡಕ್ಷನ್ ಆಗುತ್ತೆ. ನಮಸ್ತೆ, ನನ್ನ ಹೆಸರು ಹಂಸ ಅಂತ. ನಾನು ಆಚಾರ್ಯ ಕಾಲೇಜಿನ ಉತ್ಕರ್ಷ್ ತಂಡದಿಂದ ಬಂದಿದ್ದೀನಿ. ಸೊ ನನ್ನ ಪ್ರಶ್ನೆ ಏನು ಅಂದರೆ, ಆಲೆಕ್ಸ್ ಮತ್ತು ಈಥನ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಆಲೆಕ್ಸ್ ಹೇಳ್ತಾನೆ ನನಗೆ ಹುಡ್ಕೋದಿಷ್ಟ, ಜಾಗಗಳು ಹುಡ್ಕೋದಿಷ್ಟ ಅಂತ. ಅದೇ ಆಮೇಲೆ ಮೀಟ್ ಮಾಡಿದಾಗ ನಮ್ಮ ಅಪ್ಪ ಥರ ಸೋಲ್ಜರ್ ಆಗಬೇಕು ಅಂತ ಅಂತಾನೆ. ಅದರ ಒಳ ಅರ್ಥ ಏನಾದರೂ ಇತ್ತಾ ಅಂತ ತಿಳ್ಕೊಬೇಕಿತ್ತು. ಅದು ಒಳ ಅರ್ಥ ಅನ್ನೋದಕ್ಕಿಂತಲೂ ಕೆಲವೊಮ್ಮೆ ನೀವು ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಅವನೊಳಗೆ ಒಂದು ದ್ವಂದ್ವ ಪ್ಲೇ ಮಾಡ್ತಾ ಇದೆ. ಅಲ್ಲಿ ಅಲೆಕ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಒಳಗೆ ಅವನಿಗೆ ಒಂದು ಸಹಜವಾದ ಬಾಲ್ಯದಲ್ಲಿ ಇರುವಂಥ ಒಂದು ಅಸ್ತಿತ್ವನೂ ಇದೆ, ಹೊರಗಡೆಯಿಂದ ಪೇರೆಂಟ್ಸ್ ವಾತಾವರಣ ಕ್ರಿಯೇಟ್ ಮಾಡ್ತಾ ಒಂದು ಅಸ್ತಿತ್ವನ ಹಾಕ್ಲಿಕ್ಕೂ ಒಂದು 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 ಅಲ್ಲೊಂದು ಒಂದು ಶಕ್ತಿ ಪ್ಲೇ ಮಾಡ್ತಾ ಇದೆ ಅಲ್ಲೇ. ಅದೊಂದು ಸಹಜವಾದ ಬಾಲ್ಯದಲ್ಲಿರೋ ಹುಡುಗ ಯೋಚನೆ ಮಾಡೋದು, ನಾನು ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಅಡ್ವೆಂಚರ್ ಬುಕ್ಕನ್ನು ಓದಬೇಕು, ನಾನು ಸ್ಟೋರಿ ಟೆಲಿಂಗನ್ನು ಕಲಿಬೇಕು ಅಥವಾ ಇನ್ನೇನೋ ಮಾಡಬೇಕು. ಅದು ಪಾತ್ರದ ಒಂದಿಷ್ಟು ಜರ್ನಿ ಆದ ನಂತರ ಅವ್ನು ಬೇಲಿ ಆಚೆ ಮಾತಾಡೋ ಕಾರಣ ಏನಂದರೆ ಟ್ಯೂಟರ್ ಅಂತ ಹೇಳಿ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅಲ್ಲಿ ಅದನ್ನು ಧಿಕ್ಕರಿಸಿರ್ತಾರೆ ಅವರು ಮನೆಯಲ್ಲಿ. ನೀನು ಹಂಗೆ ಓದಂಗಿಲ್ಲ, ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅಪ್ಪನ ಥರ ಹಿಂಗಾಗಬೇಕು ಹಂಗಾಗಬೇಕು ಅಂದಾಗ ಏನಾಗುತ್ತೆ, ಮಗುವಿನ ಸಹಜವಾದ ಬಾಲ್ಯದಲ್ಲಿ ಹುಟ್ಟುವ ಅಂಶಗಳನ್ನು ಮೀರಿ ಫೀಡಿಂಗ್ ಆದ ಒಂದಿಷ್ಟು ಡೇಟಾಸ್ಗಳು ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಿಂಗೆ ನಾನಿದ್ರೆ ಎಲ್ಲರನ್ನೂ ಇಂಪ್ರೆಸ್ ಮಾಡ್ಬೋದಾ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತದೆ. ಸೊ ಅಲ್ಲಿ ಸೋಲ್ಜರ್ ಆಗಬೇಕು ಅನ್ನೋ ಅಸ್ತಿತ್ವ ಅವನಲ್ಲಿರೋದು ಬಾಲ್ಯದಲ್ಲಿ ಹುಟ್ಟಿರೋ ಒಂದು ಆಶಯ ಅಲ್ಲ, ಅದು ಫಾರ್ಮ್ ಆಗಿರೋದು. ಸೊ ಇದನ್ನು ನಾವು ಡಿಫ್ರೆನ್ಸ್ ಆಗಿ ಅಲ್ಲಿ ತರಲಿಕ್ಕೆ ಟ್ರೈ ಮಾಡಿದ್ದಲ್ಲಿ, ಸೊ ಅದರ್ ದೆನ್ ದ್ಯಾಟ್ ಅಲ್ಲಿ ಒಳನೋಟದಲ್ಲಿ ಇರೋದು ಬೇರೇನೂ ಇಲ್ಲ. ಕ್ಲಿಯರ್ ಆಯ್ತಲ್ಲ? ನಿಮ್ಮ ಪ್ರಕಾರ ಏನಾದ್ರು ಅನ್ಸಿಲ್ಲ? ಅವರಿಗೂ ಕೇಳ್ಬೋದು ಕ್ವಶನ್ಸ್. ಇಲ್ಲ, ಒಂದು ಅಪ್ರಿಷಿಯೇಷನ್ ಕೊಡ್ಬೇಕಿತ್ತು. ಜೇಕಬ್ ಅನ್ನೋ ಪಾತ್ರ ಮಾಡಿದ್ರು. ಬನ್ನಿ ಬನ್ನಿ ರಂಜಿತ್, ಬನ್ನಿ ಬನ್ನಿ ಮತ್ತೆ ಬನ್ನಿ, ಬರ್ಬೇಕು, ಏನು ಮಾಡಲಿ, ಬನ್ನಿ ಬನ್ನಿ. ಲೈಕ್ ಐ ಡೋಂಟ್ ಥಿಂಕ್ ಅವರು ಸ್ಟೇಜ್ ಮೇಲೆ ಇದ್ದ ಅಷ್ಟು ಸಮಯ ಒಂದು ಕ್ಷಣನೂ ಡಿವೇಟ್ ಆಗಿಲ್ಲ ಅನ್ಸುತ್ತೆ ನಿಮ್ಮ ಪಾತ್ರದಿಂದ. ದಟ್ ವಾಸ್ ವೆರಿ ಅಪ್ರಿಷಿಯೇಟಿವ್. ಆಲ್ಸೋ ಆನೆ ನಡೆಸಿ ನೀವು ಪಾತ್ರ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸೊ ವೆರಿ ಗುಡ್. ಅಷ್ಟೇ, ಥ್ಯಾಂಕ್ ಯು. ವೆರಿ ಚಾಲೆಂಜಿಂಗ್ ಟಾಸ್ಕ್, ಅವನು ಒಬ್ಬನಿಗೆ ಇದ್ದಿದ್ದು ಟಾಸ್ಕ್ ಅದು. ಆ್ಯಂಡ್ ಆಲ್ಸೋ ಈಸ್ ವೆಲ್ ಟ್ರೈನ್ಡ್ ಇನ್ ಆ್ಯಕ್ಟಿಂಗ್. ನೀನಾಸಮ್ ಗ್ರ್ಯಾಜುಯೇಟು, ಮತ್ತು ಆ ಪಾತ್ರವನ್ನು ಅವನಿಗೆ ಯಾಕೆ ಕೊಡ್ಲಿಕ್ಕಾಗದ, ಕೇಪಬಿಲಿಟಿ ಇದ್ದಿದ್ದು ಅವನಿಗೆ ಜಾಸ್ತಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ. ಬಿಕಾಸ್ ಅಲ್ಲಿ ಜೀವ್ಸ್ಗಳ ಅಸ್ತಿತ್ವನಿಗೆ ಆ ನಾವೆಲಲ್ಲಿ ಜಾಸ್ತಿ ಅವರನ್ನು ಹೊಡೆದಾಡಿ ಬಡ್ದಾಡಿ ಜಾಸ್ತಿ ವಿಕೃತದಲ್ಲಿ ಹೇಳಲಿಲ್ಲ. ಅವನ ಇರುವಿಕೆಯಲ್ಲೇ ಅವನು ಒಳಗೆ ಒಂದು ಟ್ರಾಮಾ ಕ್ರಿಯೇಟ್ ಆಗಿದೆ. ಸೊ ನೆನವಲ್ಲಿ ಅವನು ಮಾತಾಡೋದ್ರಲ್ಲಿ ಲಾಸ್ಟಿಗೆ ಸಾಯುವಾಗ ಒಂದ್ಸಲ ಹೊಡ್ತಾ ತಿಂತಾನೆ ಬಿಟ್ಟರೆ ಅವನಿಗೆ ಆಧಾರಗಳಿಲ್ಲ, ಜೀವ್ಸ್ಗಳಿಗೆ ಆದ ಶೋಷಣೆ ಏನು ಅಂತ ಹೇಳಿ. ಅವಾಗ ಅವನು ಹೆಂಗೆ ಕ್ಯಾರೆಕ್ಟರೈಸ್ ಮಾಡ್ಕೋತಾನೆ ಅವನಿರುವಾಗ, ಅದು ತುಂಬ ಇಂಪಾರ್ಟೆಂಟ್. ಆವಾಗ ತುಂಬ ಸಹಜವಾಗಿ ಅದನ್ನು ಅಪ್ರೋಚ್ ಮಾಡಲಿಕ್ಕಾಗಲ್ಲ. ಸೊ ಅವಾಗ ವೆಲ್ ಟ್ರೈನ್ಡ್ ಆಗಿರೋವಂಥ ಒಂದಿಷ್ಟು ಆ್ಯಕ್ಟಿಂಗಲ್ಲಿ ಸ್ಕಿಲ್ ಬೆಳೆದಿರೋಂಥ ಮನಸ್ಥಿತಿಗಳೇ ಬೇಕಾಗ್ತದೆ. ಸೊ ಅದು ಕೂಡ ಅದೊಂದು ಕಾರಣ. ಅದು ಅವನಿಗೆ ಕೂಡ ಪಪೇಟಿಯರಾಗಿ ಕೆಲಸ ಮಾಡಿದೆ ನಾನು ಲಾಸ್ಟ್ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲೂ.
ಥ್ಯಾಂಕ್ ಯು. ಈತನ ಯಾರು? ಇವರಿಬ್ರು ನಿಜವಾಗ್ಲೂ ಏನು ಅಂದ್ರೆ ಶ್ರವಣ ಅವರ ಕಾಸ್ಟಿಂಗ್ ಅಲ್ಲೇ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಏನು ಅಂದ್ರೆ, ಇಬ್ರು ಹುಡುಗಿಯರನ್ನ ತಗೊಬಂದು ಹುಡುಗರನ್ನ ಮಾಡಿ ಆ ಒಂದು ಮುಗ್ಧತೆಯನ್ನ ಅಲ್ಲಿ ಪ್ರದರ್ಶನ ಮಾಡಕ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ಅವರಿಬ್ರು ತುಂಬಾ ಸುಂದರವಾಗಿ ಅದನ್ನ ನಿಭಾಯಿಸ್ತಾರೆ. ಅದಕ್ಕಾಗಿ ಇವರಿಗೆ ಒಂದು ದೊಡ್ಡ ಚಪ್ಪಾಳೆ. ಮತ್ತೆ ಯಾರು ಸವಾಲ್ಗಳಿದ್ರೆ, ಯಾವ್ದಾದ್ರು ಸಣ್ಣ ಕ್ವಶನ್ಗಳಿದ್ರೆ ಬೇಗ, ನನಗೆ ಅರ್ಜೆಂಟ್ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ, ಬಟ್ ಸ್ಟಿಲ್ ಒಂದು ಸಣ್ಣದು ಯಾವ್ದಾದ್ರು ಅನ್ಸಿದ್ರೆ ಕೇಳ್ಬೋದು. ನಾಳೆ ಈ ಡಿಸ್ಕಷನ್ ಪ್ರದರ್ಶನ ಕಲಾ ವಿಭಾಗದಲ್ಲಿ ಶಿಫ್ಟ್ ಆಗ್ತಾ ಇದೆ. ಇವತ್ತು ಇದರ ಶುರು ಆಗ್ತಿರೋದು. ಹಂಗಾಗಿ ಅಲ್ಲಿ ಒಂದು ಇಂಟಿಮೇಟ್ ಸ್ಪೇಸ್ ಒಳಗೆ ಒಂದು ಡಿಸ್ಕಷನ್ ನಡೆಯುತ್ತೆ. ಹಲೋ, ಕೇಳಿಸ್ತಿದ್ಯಾ? ಹಾ ಬಂಧುಗಳೇ, ಇಲ್ಲಿವರೆಗೆ ನಾವು ಎ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ಅನ್ನುವ ನಾಟಕದ ನಿರ್ದೇಶಕರ ಜೊತೆಗೆ ಮತ್ತು ತಂಡದ ಕೆಲವರ ಜೊತೆಗೆ ಸಂವಾದವನ್ನು ಮಾಡಿದ್ದೇವೆ. ಇನ್ನೇನು ರಂಗಪರಿಷೆಯ ಉದ್ಘಾಟನೆ ಆ ಕಡೆ ಗೋರು ಚನ್ನಬಸಪ್ಪನವರಿಂದ ಆಗೋದಿದೆ. ಹಾಗಾಗಿ ಅಲ್ಲಿ ಜನಪದ ತಂಡಗಳು ಏಕಕಾಲಕ್ಕೆ ಶಬ್ದವನ್ನು ಮಾಡ್ತಿದ್ದಾರೆ. ಅಲ್ಲಿ 12 ಗಂಟೆಗೆ ಗೋರು ಚನ್ನಬಸಪ್ಪನವರು ರಂಗಪರಿಷೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇಲ್ಲಿವರೆಗೆ ಇದನ್ನು ನಡೆಸಿಕೊಟ್ಟಂತಹ ಇಬ್ಬರು ಗೆಳೆಯರಿಗೆ, ಒಂದು ಶ್ರವಣ್ ಮತ್ತೊಬ್ಬರು ಪ್ರಸನ್ನ, ಇಬ್ಬರೂ ರಂಗ ಗೆಳೆಯರಿಗೆ ಈ ಭಾರತ ರಂಗ ಮಹೋತ್ಸವ ಅಂತಾರಾಷ್ಟ್ರೀಯ ನಾಟಕೋತ್ಸವದ ಪರವಾಗಿ, ರಂಗಪರಿಷೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ದಯಮಾಡಿ ಶಶಿಧರ್ ಬಾರಿಘಾಟ್ ಅವರು ಬಂದು 2 ಹೂಕುಂಡವನ್ನು ಇವರಿಗೆ ಕೊಡಬಹುದೇನೋ, ನೆನಪಿನ ಕಾಣಿಕೆಯನ್ನು ಕೊಡಬಹುದೇನೋ ಅಂತ ಬಯಸ್ತೀನಿ. ಅಲ್ಲೇ ಇತ್ತಲ್ಲ